ಅಸ್ಮಿತೆಯ ದ್ಯೋತಕವಾದ ತ್ರಿವರ್ಣ ಧ್ವಜಕ್ಕೆ ಗೌರವವನ್ನು ಸಮರ್ಪಿಸಿದ್ದೇವೆ. ಇಂದು ನಾವು ನೆನಪು ಮಾಡಿಕೊಳ್ಳಬೇಕಾದ ಎರಡು ಸಂಗತಿಗಳಿವೆ. ಒಂದು ಬಲಿದಾನ, ಇನ್ನೊಂದು ಸಂವಿಧಾನ. ಈಗಾಗಲೇ ಈ ಕಾರ್ಯಕ್ರಮದ ನಮ್ಮ ಆಚರಣೆಯ ಸಂಭ್ರಮದ ಆರಂಭದಲ್ಲಿ ನಾವು ಶಹೀದ್ ಸ್ಥಳಿಗೆ ಹೋಗಿ ನಮ್ಮ ಪುಷ್ಪಾರ್ಚನೆಯನ್ನ ಮಾಡಿ ಈ ದೇಶಕ್ಕಾಗಿ ಪ್ರಾಣ ತೆತ್ತಿರತಕ್ಕಂಥ, ಬಲಿದಾನ ಮಾಡಿರತಕ್ಕಂಥ ಸೈನಿಕರನ್ನ ನಾವು ನೆನಪು ಮಾಡಿಕೊಂಡಿದ್ದೇವೆ. ಅವರ ಬಲಿದಾನ ನಮ್ಮ ಕಣ್ಣಾಲಿಗಳನ್ನ ತುಂಬಿವೆ. ನಮ್ಮ ಹೃದಯದಲ್ಲಿ ಅವರಿಗೆ ಕೃತಜ್ಞತಾ ಭಾವವನ್ನು ನಾವು ಸಮರ್ಪಿಸಿದ್ದೇವೆ. ಅಂತೆಯೇ ಈ ಸ್ವಾತಂತ್ರ್ಯ, ಸೈನಿಕರ ಸ್ವಾತಂತ್ರ್ಯದ ಬಲಿದಾನದ ಏನು ಕೊಡುಗೆ ಇದೆ, ಆ ಭಾರತವನ್ನ ನಾವು ರಕ್ಷಿಸಿಕೊಳ್ಳುವ ಮತ್ತು ವಿಕಾಸದ ಪಥದಲ್ಲಿ ಕೊಂಡೊಯ್ಯುವುದಕ್ಕೆ ಕಾರಣವಾದ ಸಂವಿಧಾನವನ್ನ ನಾವು ಈ ಸಂದರ್ಭದಲ್ಲಿ ಅತ್ಯಂತ ಗೌರವದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ, ಮಹಾನ್ ಮಾನವತಾವಾದಿ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ನಡೆದ ಏನು ಸಂವಿಧಾನ ರಚನೆ ಇದೆ ಅದನ್ನ ಇವತ್ತು ನೆನಪು ಮಾಡಿಕೊಳ್ಳುವ ಒಂದು ಸಂದರ್ಭ ಕೂಡ ಇದೆ. ಈ ಕಾರ್ಯಕ್ರಮಕ್ಕೆ ಈಗಾಗಲೇ ನೀವು ವಿದ್ಯಾರ್ಥಿಗಳೆಲ್ಲ ಬಂದು ಆಗಮಿಸಿ ಉಪಸ್ಥಿತರಾಗ್ತಾ ಇದ್ದೀರಿ. ನಾವು ಸಭಾ ಕಾರ್ಯಕ್ರಮವನ್ನ ಆರಂಭಿಸ್ತಾ ಇದ್ದೇವೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಲಿರುವ ಗೌರವಾನ್ವಿತ ಕುಲಪತಿಗಳಾದ ಪ್ರೊಫೆಸರ್ ಪಿ ಸುಬ್ರಹ್ಮಣ್ಯ ಎಡಪಿಡಿತಾಯ ಇವರು, ಹಾಗೇನೆ ಮುಖ್ಯ ಅತಿಥಿಗಳಾಗಿ ನಮ್ಮ ಹೆಮ್ಮೆಯ ಸೇನೆಯಲ್ಲಿ 3.5 ದಶಕಗಳಿಗೂ ಅಧಿಕ ಕಾಲ ಸೇವೆ ಸಲ್ಲಿಸಿದ ಹಿರಿಯರು ಬ್ರಿಗೇಡಿಯರ್ IN ರೈ ಅವರು ನಮ್ಮ ಜೊತೆಗಿದ್ದಾರೆ. ಹಾಗೇನೆ ಕುಲಸಚಿವರಾದ ಕೆ ರಾಜು ಮೊಗವೀರ KS ಇವರು ಕೂಡ ನಮ್ಮ ಜೊತೆಗಿದ್ದಾರೆ. ಪರೀಕ್ಷಾಂಗ ಕುಲಸಚಿವರಾದ ಪ್ರೊಫೆಸರ್ PL ಧರ್ಮ ಅವರಿದ್ದಾರೆ. ಎಲ್ಲರನ್ನು ಅತ್ಯಂತ ಗೌರವದಿಂದ ನಾನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಮಂಗಳೂರು ವಿಶ್ವವಿದ್ಯಾನಿಲಯದ ಪರವಾಗಿ ಅತ್ಯಂತ ಗೌರವದ ಸ್ವಾಗತವನ್ನ ನಾವು ಗಣ್ಯರಿಗೆ ನೀಡ್ತಾ ಇದ್ದೇವೆ. ಸಂವಿಧಾನದಲ್ಲೇ ಹಿರಿದಾದ ಗಾತ್ರದ 448 ಪರಿಚ್ಛೇದಗಳ ಸಂವಿಧಾನವನ್ನ ಅಂಬೇಡ್ಕರ್ ನೇತೃತ್ವದ ಸಮಿತಿ ಅದು ಭಾರತಕ್ಕೆ ಕೊಟ್ಟಿತು. ನಾವು ಇವತ್ತು ಅದರ ಮಾರ್ಗದರ್ಶನದಂತೆ ಈ ದೇಶವನ್ನ ನಿರ್ಮಿಸ್ತಾ ಇದ್ದೇವೆ, ಕಟ್ತಾ ಇದ್ದೇವೆ, ಅದರ ಸೇವಾಳುಗಳಾಗಿದ್ದೇವೆ. ಈಗ ಕಾರ್ಯಕ್ರಮವನ್ನ ನಾವು ನಾಡಗೀತೆಯ ಜೊತೆಗೆ ಆರಂಭಿಸ್ತಾ ಇದ್ದೇವೆ. ವಿದ್ಯಾರ್ಥಿಗಳು ನಾಡಗೀತೆಯನ್ನ, ನಮ್ಮ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಗಳು ನಾಡಗೀತೆಯನ್ನು ಹಾಡುವುದರ ಮೂಲಕ ಈ ಕಾರ್ಯಕ್ರಮವನ್ನ ಆರಂಭಿಸ್ತಾ ಇದ್ದಾರೆ. ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ. ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಭೂದೇವಿಯ ಮುಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ. ಜಯ ಹೇ ಕರ್ನಾಟಕ ಮಾತೆ, ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ. ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ. ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ. ಜಯ ಹೇ ಕರ್ನಾಟಕ ಮಾತೆ, ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಶಂಕರ ರಮಣುಜ ವಿದ್ಯಾರಣ್ಯ, ಬಸವೇಶ್ವರರಿಹ ದಿವ್ಯಾರಣ್ಯ. ರನ್ನ ಷಡಕ್ಷರಿ ಪೊನ್ನ, ಪಂಪಲ ಕುಲಿಪತಿ ಜನ್ನ. ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ. ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ. ಜಯ ಹೇ ಕರ್ನಾಟಕ ಮಾತೆ, ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಕೈಲಪ ಹೊಯ್ಸಳರಾಳಿದ ನಾಡೆ, ಕಂಕಣ ಜಕಣರ ನೆಚ್ಚಿನ ಬೀಡೆ. ಕೃಷ್ಣ ಶರಾವತಿ ತುಂಗಾ,
ಕಾವೇರಿಯವರ ರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜೈ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸೀಕ ಜೈನರುದ್ಯಾನ ಜನಕನ ಹೋಲುವ ದೊರೆಗಳ ಧಾಮ ಗಾಯಕ ವೈಣಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಸುಂದರ ನದಿವನಗಳ ನಾಡೆ ಜಯ ಹೇ ರಸ ಋಷಿಗಳ ಬೀಡೆ ಜೈ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಹೇ 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 ಲಾ 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 ಹೇ 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 ಲಾ 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 ಲಾ. ಭಾರತದ ಒಕ್ಕೂಟ ವ್ಯವಸ್ಥೆಯ ಚೆಲುವೆ ಇದು. ಭಾರತ ಮಾತೆ ರಾಜ್ಯಗಳೆಲ್ಲ ಮಕ್ಕಳು. ಈ ಕೌಟುಂಬಿಕ ಕಲ್ಪನೆಯೇ ನಮ್ಮ ದೇಶದ ಶಕ್ತಿ ಕೂಡ ಅಂತ ಆಶಯದ ಸುಮಧುರ ಹಾಡನ್ನ ನಮ್ಮ ಮುಂದಿಟ್ಟಿದ್ದಾರೆ ವಿದ್ಯಾರ್ಥಿಗಳು. ಇದೀಗ ಆಗಮಿಸಿದ ಅತಿಥಿಗಳನ್ನ ನಮ್ಮ ಕುಲಸಚಿವರಾದ ಕೆ ರಾಜು ಮಗುವೀರವರು ಅಚ್ಚುಕಟ್ಟಾದ ಆಡಳಿತ ಹಾಗೂ ಆಸಕ್ತಿದಾಯಕವಾದ ವ್ಯಕ್ತಿತ್ವವನ್ನು ಹೊಂದಿದ ನಮ್ಮ ರಾಜು ಮಗುವೀರವರು ಆಗಮಿಸಿದ ಅತಿಥಿಗಳನ್ನ ಬರಮಾಡಿಕೊಳ್ಬೇಕು ಕೆಲವು ಮಾತುಗಳೊಂದಿಗೆ ಅಂತ ವಿನಂತಿಸ್ತಾ ಇದ್ದಾರೆ. ಈ ಸಭಾಂಗಣದಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಸನ್ಮಿತ್ರರಿಗೆ 72ನೇ ಗಣರಾಜ್ಯೋತ್ಸವದ ಶುಭಾಶಯಗಳು. ಸುಮಾರು 200 ವರ್ಷಗಳ ಕಾಲ ಬ್ರಿಟಿಷ್ ಆಡಳಿತಕ್ಕೆ ಒಳಪಟ್ಟ ಭಾರತ 15 ಆಗಸ್ಟ್ 1947ರಲ್ಲಿ ಸ್ವಾತಂತ್ರ್ಯ ಪಡೆದುಕೊಂಡಿತು. ದೇಶ ಸ್ವತಂತ್ರ ಆದರೆ ಸಾಲದು, ಅದಕ್ಕೆ ಅದರದ್ದೇ ಆದ ಒಂದು ಸಂವಿಧಾನ ಇರಬೇಕು. ಆ ಸಂವಿಧಾನ ಜಾರಿಗೆ ಬರುವ ಮೂಲಕ ದೇಶ ತನ್ನ ಅಸ್ಮಿತೆಯನ್ನ ಸಾರ್ತದೆ, ಪ್ರದರ್ಶಿಸುತ್ತದೆ, ಹೊಂದುತ್ತದೆ. 2 ವರ್ಷ 11 ತಿಂಗಳು 18 ದಿವಸಗಳ ಕಾಲ ಸಂವಿಧಾನ ಕರಡು ಸಮಿತಿ ಪ್ರಪಂಚದ ಬೇರೆ ಬೇರೆ ಸಂವಿಧಾನಗಳನ್ನು ಪರಿಶೀಲನೆ ಮಾಡಿ ವಿಶ್ಲೇಷಣೆ ಮಾಡಿ ಈ ನೆಲಕ್ಕೆ ಈ ಜನಕ್ಕೆ ಅಗತ್ಯ ಇರುವ ಸಂವಿಧಾನವನ್ನು ತಯಾರು ಮಾಡಿ ಸಂವಿಧಾನ ಸಭೆಯ ಮುಂದಿಡಿತು. 26 ನವೆಂಬರ್ 1949ರಲ್ಲಿ ಈ ಸಂವಿಧಾನವನ್ನು ಅಡಾಪ್ಟ್ ಮಾಡಿಕೊಳ್ತು. ಸಂವಿಧಾನದ ಪ್ರಯಾಂಬಲ್ ಓದಿದ್ರೆ ನಮಗೆ ಸಂವಿಧಾನದ ಆಶಯ, ಸಂವಿಧಾನ ನಿರ್ಮಾತರ ಆಶಯ, ಈ ದೇಶ ಹೇಗೆ ಸ್ವತಂತ್ರ ದೇಶವಾಗಿ ಅಭಿವೃದ್ಧಿ ಹೊಂದಬೇಕು ಅನ್ನೋ ಬಗ್ಗೆ ನಮಗೆ ಅದರ ಆಶಯ ಸಿಗ್ತದೆ. ವಿ ದ ಪೀಪಲ್ ಆಫ್ ಇಂಡಿಯಾ ಹ್ಯಾವಿಂಗ್ ರಿಸಾಲ್ವ್ ಟು ಕಾನ್ಸ್ಟಿಟ್ಯೂಟ್ ಇಂಡಿಯಾ into a sovereign, socialist, secular, democratic republic, and to secure to all its citizens justice, social, economic, political, liberty of thought, liberty of expression, belief, faith and worship, equality of status and opportunity, fraternity, assuring the dignity of the individual and the unity and integrity of the nation. ಇದು ಸಂವಿಧಾನದ ಪ್ರಯಾಂಬಲ್ನಲ್ಲಿ ನಮ್ಮ ಸಂವಿಧಾನ ನಿರ್ಮಾತೃರು ನಮಗೆ ಕೊಟ್ಟಿರುವ ಒಂದು ಆದರ್ಶ, ಆಶಯ ಮತ್ತು ಐಡಿಯಲ್ಗಳು. ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ದಿ ಕಾನ್ಸ್ಟಿಟ್ಯೂಷನ್ ಕ್ಯಾನ್ ಪ್ರೊವೈಡ್ ಓನ್ಲಿ ದಿ ಆರ್ಗನ್ಸ್ ಆಫ್ ಸ್ಟೇಟ್ ಸಚ್ ಆಸ್ ದ ಲೆಜಿಸ್ಲೇಚರ್, ದಿ ಎಕ್ಸಿಕ್ಯೂಟಿವ್ ಅಂಡ್ ದ ಜುಡಿಷಿಯರಿ.
The factors on which the working of these organs of the state depends are the people and the political parties. ಅಂತಿಮವಾಗಿ ಸಂವಿಧಾನ ಹೇಗಿದೆ ಅನ್ನೋದು ಎಷ್ಟು ಮುಖ್ಯವಾಗ್ತದೋ ಆ ಸಂವಿಧಾನವನ್ನ ನಾವು ಹೇಗೆ ಆಡಳಿತಕ್ಕೆ ಬಳಸಿಕೊಡ್ತೀವಿ, ಉತ್ತಮವಾಗಿ ಆಡಳಿತ ನಡೆಸ್ತೀವಿ ಅನ್ನುವಂಥದ್ದು ನಮ್ಮ ಮೇಲಿದೆ. ನಮ್ಮನ್ನ ಪ್ರತಿನಿಧಿಸುವ ಪ್ರತಿನಿಧಿಗಳ ಮೇಲಿರ್ತದೆ ಅನ್ನುವಂಥ ಮಾತನ್ನ ಡಾಕ್ಟರ್ ಅಂಬೇಡ್ಕರ್ ಅವರು 70 ವರ್ಷಗಳ ಹಿಂದೆಯೇ ಸಂವಿಧಾನ ಸಭೆಯಲ್ಲಿ ಹೇಳ್ತಾರೆ. ಈ ಒಂದು ಆಶಯ ಇಟ್ಟುಕೊಂಡು ರಚಿಸಿದ ಸಂವಿಧಾನ ಜಾರಿಗೆ ಬಂದು 72 ವರ್ಷಗಳಾಗಿವೆ. ಭಾರತ ಹೆಚ್ಚು ಕಡಿಮೆ ಎಲ್ಲ ಕ್ಷೇತ್ರಗಳಲ್ಲಿ ವಿಶ್ವ ಮಾನ್ಯತೆ ಪಡೆಯುವಂತ ಸಾಧನೆಯನ್ನ ಸ್ವತಂತ್ರ ಭಾರತ ಮಾಡಿದೆ. ಅದರ ಆಚೆಗೂ ಸಹ ಈ ದೇಶ ಒಂದು ದೇಶವಾಗಿ ಬೆಳೆಯಬೇಕು ಅನ್ನುವ ದಿಸೆಯಲ್ಲಿ ನಾವಿವತ್ತು ಪ್ರತಿಜ್ಞೆ ಮಾಡಬೇಕಾಗಿದೆ. ಈ ದೇಶದ ಸ್ವಾತಂತ್ರ್ಯ, ಈ ದೇಶದ ಘನತೆ, ಈ ದೇಶದ ಸಂವಿಧಾನ ಇವುಗಳನ್ನು ನಾವು ಅತ್ಯಂತ ಪರಮ ಪೂಜ್ಯ ಎಂದು ಭಾವಿಸಿ ನಾವು ಮುನ್ನಡೆಸಿಕೊಂಡು ಹೋಗಬೇಕಾಗಿದೆ. ಈ ದಿಸೆಯಲ್ಲಿ ಇವತ್ತು ನಾವು ಆಲೋಚನೆ ಮಾಡಬೇಕಾಗಿದೆ. ಅದೇ ರೀತಿ ಕಾರ್ಯಪ್ರವೃತ್ತರಾಗಬೇಕಾಗಿದೆ. ಮಾನ್ಯರೇ, ಮಂಗಳೂರು ವಿಶ್ವವಿದ್ಯಾನಿಲಯ ಈ 72ನೇ ಗಣರಾಜ್ಯೋತ್ಸವ ದಿನಾಚರಣೆಯನ್ನ ಬಹಳ ಅರ್ಥಪೂರ್ಣವಾಗಿ ಇವತ್ತು ಆಚರಿಸ್ತಾ ಇದೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಘನ ಕುಲಪತಿಗಳಾದ ಪ್ರೊಫೆಸರ್ ಪಿ ಸುಬ್ರಹ್ಮಣ್ಯ ಎಡಪಡಿತಾಯರ್ ಅವರು ಈಗಾಗಲೇ ವಹಿಸಿದ್ದಾರೆ, ವೇದಿಕೆ ಮೇಲಿದ್ದಾರೆ, ಧ್ವಜಾರೋಹಣ ಮಾಡಿ ವೇದಿಕೆಗೆ ಆಗಮಿಸಿದ್ದಾರೆ. ಅವರನ್ನ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಗಣರಾಜ್ಯೋತ್ಸವದ 72ನೇ ದಿನಾಚರಣೆಗೆ ಇವತ್ತು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ತುಂಬಾ ಅರ್ಥಪೂರ್ಣವಾಗಿ ನಮ್ಮ ನಡುವೆ ಇದ್ದಾರೆ ಬ್ರಿಗೇಡಿಯರ್ IN ರೈ. ತಾವು ಸಾಕಷ್ಟು ಮಂದಿ ಅವರ ಹೆಸರು ಕೇಳಿರಬಹುದು, ಅವರ ಸಾಹಸಗಾತಿಗಳನ್ನ ಕೇಳಿರಬಹುದು. ಇವತ್ತು ಅವರನ್ನು ಇಲ್ಲಿ ನೋಡುವ ಒಂದು ಸದವಕಾಶ, ಅವರ ಮಾತುಗಳನ್ನು ಆಲಿಸುವ ಒಂದು ಸದವಕಾಶ ನಿಮ್ಮೆಲ್ಲರ ಮುಂದಿದೆ. 1968ರಲ್ಲಿ ಸೈಂಟ್ ಅಲೋಷಿಯಸ್ ಕಾಲೇಜಿನಿಂದ ಪದವಿ ಪಡೆದ ಹೊರಬಂದ ಶ್ರೀ IN ರೈ ಅವರು NCCಯಲ್ಲಿ ಆಗಲೇ ಸಾಕಷ್ಟು ಹೆಸರು ಮಾಡಿದ್ರು. ಇಂಡಿಯನ್ ಆರ್ಮಿಯ ಸಿಖ್ ರೆಜಿಮೆಂಟ್ಗೆ ಅವರು ಸೇರ್ಪಡೆಗೊಳ್ಳುತ್ತಾರೆ. ನಂತರ 1971ರ ಇಂಡೋ ಪಾಕ್ ವಾರ್ನಲ್ಲಿ ವೆಸ್ಟರ್ನ್ ಸೆಕ್ಟರ್ನಲ್ಲಿ ಅವರಿಗೆ ಕಾರ್ಯಾಚರಣೆ ಮಾಡುವ ಒಂದು ಅವಕಾಶ ದೊರೆಯುತ್ತದೆ. ನಂತರ ಅವರು ವೃತ್ತಿಯಲ್ಲಿ ಪದೋನ್ನತಿ ಹೊಂದಿ ನಂತರ ಶ್ರೀಲಂಕಾದಲ್ಲಿ ಇಂಡಿಯನ್ ಪೀಸ್ ಕೀಪಿಂಗ್ ಫೋರ್ಸ್ ಜಾಪನದಲ್ಲಿ ಅಲ್ಲಿಗೆ ಹೋಗ್ತಾರೆ. ಅಲ್ಲಿ ಅವರ ಸಾಹಸ ಮೆರೀತಾರೆ. ಪ್ರಾಣ ಕಳೆದುಕೊಳ್ಳುವ ಹಂತಕ್ಕೆ ಬಂದರೂ ಯಾವುದೇ ರೀತಿಯಿಂದ ಹಿಂದೆಗೆಯದೆ ದೇಶ ಪ್ರೇಮವನ್ನ ಮೆರೀತಾರೆ. ಅವರ ಬಗ್ಗೆ ನಮ್ಮ ನಿರೂಪಕರು ಸಾಕಷ್ಟು ಹೇಳಲಿಕ್ಕಿದ್ದಾರೆ ಮತ್ತು ನೀವು ಅವರ ಮಾತುಗಳನ್ನ ಕೇಳಲಿಕ್ಕಿದ್ದೀರಿ. ಈ ಒಂದು ಸಂದರ್ಭದಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಆಗಮಿಸಿ ನಮ್ಮ ಕಾರ್ಯಕ್ರಮಕ್ಕೆ ನೀವು ಗೌರವ ತಂದಿದ್ದೀರಿ. ನಿಮ್ಮ ಉಪಸ್ಥಿತಿ ಖಂಡಿತವಾಗಿ ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಒಂದು ಮೈಲಿಗಲ್ಲಾಗ್ತದೆ. ಸಾಕಷ್ಟು ನಮ್ಮ ವಿದ್ಯಾರ್ಥಿಗಳಿಗೆ ನೀವು ಪ್ರೇರಣೆ ಆಗ್ತೀರಿ. ಈ ಕಾರ್ಯಕ್ರಮಕ್ಕೆ ತಮಗೆ ನಮ್ಮೆಲ್ಲರ ಪರವಾಗಿ, ವಿಶ್ವವಿದ್ಯಾಲಯ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಕಾರ್ಯಕ್ರಮದಲ್ಲಿ ನಮ್ಮ ನಡುವೆ ಪ್ರೊಫೆಸರ್ PL ಧರ್ಮ ಅವರಿದ್ದಾರೆ. ಪರೀಕ್ಷಾಂಗ ಕುಲಸಚಿವರಾಗಿ ಈ ವಿಶ್ವವಿದ್ಯಾನಿಲಯದ ಬೇರೆ ಬೇರೆ ಜವಾಬ್ದಾರಿಯನ್ನ ಬಹಳ ನಿಸ್ಪೃಹತೆಯಿಂದ ನಿರ್ವಹಿಸಿದವರು. ಅವರು ನಮ್ಮ ಮುಂದೆ ಇದ್ದಾರೆ. ಆದರ್ಶ ವ್ಯಕ್ತಿತ್ವ ಹೊಂದಿರುವ ಅವರು ನಮ್ಮ ವಿದ್ಯಾರ್ಥಿಗಳಿಗೆ ಮಾದರಿ ಆಗಬೇಕು. ಅವರನ್ನ ನಾನು ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ನಡುವೆ ಇವತ್ತು ವಿವಿಧ ಫ್ಯಾಕಲ್ಟಿಗಳ ಡೀನ್ಗಳಿದ್ದಾರೆ, ನಿಕಾಯಗಳ ಮುಖ್ಯಸ್ಥರಿದ್ದಾರೆ, ವಿಭಾಗಗಳ ಅಧ್ಯಕ್ಷರಿದ್ದಾರೆ, ನಮ್ಮ ಪ್ರೊಫೆಸರ್ಸ್ ಇದ್ದಾರೆ, ನಾನ್ ಟೀಚಿಂಗ್ ಸಿಬ್ಬಂದಿಗಳಿದ್ದಾರೆ. ತಮ್ಮೆಲ್ಲರನ್ನ ಈ ಕಾರ್ಯಕ್ರಮಕ್ಕೆ ಅರ್ಥಪೂರ್ಣವಾಗಿ ಸ್ವಾಗತಿಸ ಬಯಸುತ್ತೇನೆ. ಸಭೆಯಲ್ಲಿ ಹಾಜರಿರುವ ಪತ್ರಕರ್ತ ಮಿತ್ರರನ್ನ ಹಾಗೂ ತಮ್ಮೆಲ್ಲರನ್ನ ಮತ್ತೊಮ್ಮೆ ಸ್ವಾಗತಿಸಿ ನನ್ನ ಸ್ವಾಗತ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ವಂದನೆಗಳು ಸರ್. ಮುಂದೆ
ಇವತ್ತು ಆಗಮಿಸಿರುವ ಗಣ್ಯ ಅತಿಥಿಗಳಿಗೆ ಸ್ಮರಣಿಕೆ ಮತ್ತು ಪುಷ್ಪ ಗೌರವವನ್ನು ನೀಡಬೇಕು ಅಂತ ಸನ್ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ PS ಸುಬ್ರಹ್ಮಣ್ಯ ಎಡಪಡಿತಾಯ ಅವರಲ್ಲಿ ವಿನಂತಿಸ್ತಾ ಇದ್ದಾರೆ. ಮುಖ್ಯ ಅತಿಥಿಗಳಾದ ಬ್ರಿಗೇಡಿಯರ್ IN ರೈ ಇವರಿಗೆ ನಮ್ಮ ಸ್ಮರಣಿಕೆ ಮತ್ತು ಹಸಿರು ಸಮರ್ಪಣೆ. ಮುಂದೆ ಈ ಕಾರ್ಯಕ್ರಮದ ಆರಂಭದಲ್ಲಿ ನಾವು ಸಂವಿಧಾನ ಶಿಲ್ಪಿ, ಮಹಾನ್ ಮಾನವತಾವಾದಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಸಮರ್ಪಿಸುವುದರ ಮೂಲಕ ನಾವು ಭಾರತದ ಸಂವಿಧಾನಕ್ಕೆ ನಮ್ಮ ಗೌರವವನ್ನು ಸಮರ್ಪಿಸ್ತಾ ಇದ್ದೇವೆ. ಗಣ್ಯ ಅತಿಥಿಗಳು ಪುಷ್ಪಾರ್ಚನೆಯನ್ನ ಮಾಡುವುದರ ಮೂಲಕ ನಮ್ಮ ಗೌರವವನ್ನು, ವಿಶ್ವವಿದ್ಯಾನಿಲಯದ ಗೌರವವನ್ನು, ನಾಡಿನ ಗೌರವವನ್ನು ಸಂವಿಧಾನಕ್ಕೆ ಸಮರ್ಪಿಸಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಗೈಯುವುದರ ಮೂಲಕ ಅಂತ ವಿನಂತಿಸ್ತಾ ಇದ್ದೇವೆ. ಜಗತ್ತಿನ ಮಹತ್ವದ ಸಂವಿಧಾನಗಳನ್ನೆಲ್ಲ ಅವಲೋಕಿಸಿ ಭಾರತಕ್ಕೆ ಪ್ರಶಸ್ತವಾದ ಅರ್ಥಪೂರ್ಣವಾದ ಸಂವಿಧಾನವನ್ನು ರೂಪಿಸಿಕೊಟ್ಟ ಸಮಿತಿಯ ನೇತೃತ್ವವನ್ನು ವಹಿಸಿದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಸಮಿತಿಯಲ್ಲಿದ್ದಂತಹ ಗೌರವಾನ್ವಿತ ಎಲ್ಲ ಸದಸ್ಯರಿಗೆ ಮತ್ತು ಅದನ್ನು ಚಾಚು ತಪ್ಪದೆ ಪಾಲಿಸ್ತಾ ಇರತಕ್ಕಂಥ ಈ ದೇಶದ ಈವರೆಗಿನ ಎಲ್ಲ ಬಂಧುಗಳಿಗೆ ನಮ್ಮ ಗೌರವವನ್ನು ನಾವು ಸಮರ್ಪಿಸ್ತಾ ಇದ್ದೇವೆ. मेरा मुल्क मेरा देश मेरा है वतन, शांति का उन्नति का प्यार का चमन, इसके वास्ते निसार है मेरा तन मेरा मन। हे वतन हे वतन हे वतन, जाने मन जाने मन जाने मन। हे वतन हे वतन हे वतन, जाने मन जाने मन जाने मन। मेरा मुल्क मेरा देश मेरा है वतन, शांति का उन्नति का प्यार का चमन, इसकी मिट्टी से बने तेरे मेरे है बदन, इसकी धरती तेरे मेरे वास्ते गगन, इसने ही सिखाया हमको जीने का चरण, जीने का चरण जीने का चरण, इसके वास्ते निसार है मेरा तन मेरा मन। हे वतन हे वतन हे वतन, जाने मन जाने मन जाने मन। हे वतन हे वतन हे वतन, जाने मन जाने मन जाने मन। मेरा मुल्क मेरा देश मेरा है वतन, शांति का उन्नति का प्यार का चमन। मेरा मुल्क मेरा देश मेरा है वतन, शांति का उन्नति का प्यार का चमन, इसके वास्ते निसार है मेरा तन मेरा मन। हे वतन हे वतन हे वतन, जाने मन जाने मन जाने मन। हे वतन हे वतन हे वतन, जाने मन जाने मन जाने मन। मेरा मुल्क मेरा देश मेरा है वतन, शांति का उन्नति का प्यार का चमन। ಭಾರತೀಯರಾದ ನಾವೆಲ್ಲ ಹೆಮ್ಮೆ ಪಡುವಂತ ಆದರ್ಶ ಸಾಹಸಮಯ ವ್ಯಕ್ತಿತ್ವವನ್ನು ಹೊಂದಿದ ನಮ್ಮ ಇವತ್ತಿನ ಮುಖ್ಯ ಅತಿಥಿಗಳಾದ ಬ್ರಿಗೇಡಿಯರ್ IN ರೈ ಇವರನ್ನ ಪರಿಚಯಿಸಲಿದ್ದಾರೆ. ಪರೀಕ್ಷಾಂಗ ವಿಭಾಗದ ವಿಶೇಷ ಅಧಿಕಾರಿಯಾಗಿರುವ ಮಿಸ್ಟರ್ ರಮೇಶ್ ಇವರು. Chief guest Brigadier IN Rai. He completed his high school and college from St. Aloysius College, Mangalore in 1968 as a BSc Botany and Zoology graduate. As a student, he was Senior Under Officer of Mangalore Group NCC, twice Best Cadet
member of shooting team and attended army attachment camp and mountaineering courses. He was a middle distance runner and member of basketball and volleyball team. He joined the Academy for Commissioned Training in 1969 and in 1970 got into Sikh Light Infantry as second lieutenant. As a young officer, he was the Commando Platoon Commander. During the 1971 Indo-Pak War in the western sector, his regiment was tasked to capture a Pakistani post in Lahore front. During the assault, at midnight on 11th December 1971, he led a rifle company of 100 soldiers. It was one of the bloodiest battles in 1971 war. That night his regiment lost 3 officers and 48 brave soldiers. 2 officers and 82 men were injured. 2 of Lieutenant Rice's buddies were martyred. Pakistanis left the post and ran away, leaving behind their casualties. From 1973 to 1976, as a captain, he was involved in operations against Naga guerrillas in the malaria and leech-infested jungles of Nagaland. It was during this period the Nagas had challenged the government to hold elections. After a brief respite and promotion as a major, he served in Ladakh at an altitude of 15,500 feet facing the Chinese and braving minus 38 degree temperature along the line of control in East Ladakh. He was then selected to go to the prestigious Officers Training Academy to impart training of officer cadets for pre-commissioned training from 1985 to 87 at Chennai. From Chennai, he moved to join his regiment in Sri Lanka as a part of Indian peacekeeping forces. In one of the major actions against Tamil Tigers, was a critical wounded evacuated by helicopter to Jaffna, airlifted to Chennai and then to the Air Force Hospital, Bangalore. He remained in ICU for the 3 months and another 3 months in hospital, underwent 3 surgeries. Against medical advice, he returned voluntarily to Sri Lanka to be with his soldiers and continue to take part in operations against Tamil Tigers. However, he was promoted to Lieutenant Colonel and posted to Allahabad. Within 2 years, he was promoted to Colonel and was given the honor of commanding the regiment which he had joined as second lieutenant and fought the 1971 war. From Jammu, he moved the battalion to the mountain range west of Kargil and deployed the unit at a height of 14,800 to 15,000 feet facing the Pakistani army along LOC. The average snowfall in this region is 24 to 28 feet. For the next 2 years, on the hostile and snow-clad mountains, he braved avalanche and led his men successfully to eliminate and destroy large number of Pakistan trained militants and foreign mercenaries trying to infiltrate into our country. For the act of valor, the regiment was awarded the Chief of Army Staff citation as the best regiment of the year 1993. And he was awarded the Chief of Army Staff Commendation Card. After a tenure in Peace Station, he was promoted as Brigadier and commanded a mountain brigade in East Sikkim facing Chinese army at an altitude of 15,000 feet. At these ranges, the 2 armies face each other at handshaking distance in some areas, and it is known as eyeball to eyeball deployment. He spent 30 months at that height and conducted many border meetings with Chinese army leaders to sort out differences and maintain peace along the border. He was then posted to the prestigious Indian Military Academy at Dehradun as Commander ACCB. Later, he was commandant of Sikh Light Infantry Regimental Center. He had to
supervise manpower planning, recruitment, training, promotions, pay and allowances and welfare of 21 regiments, 18,000 soldiers, 20,000 retired soldiers, war widows and children of martyrs. He retired from army after 34 years of service to the nation and joined Dr. J.V. Shetty as Chief Superintendent, Narayana Hrudayalaya and Health City for 4 years and returned to Mangalore to meet family obligations. He is a keen golfer, voracious reader, Vice President of Sri Madhur Siddhi Vinayaka Temple Renovation Committee and takes keen interest as Chairman of District Ex-Servicemen Activities. We are delighted and honored to have Brigadier Iyer Wright here with us today in Mangalore University campus. Thank you, sir. 1971 ಭಾರತ ಪಾಕ್ ರಕ್ತಸಿಕ್ತವಾದ ಯುದ್ಧದಲ್ಲಿ ಮುನ್ನುಗ್ಗಿದ ವೀರ. ಆ ಬಳಿಕ ಭಾರತೀಯ ಶಾಂತಿ ಪಾಲನಾ ಪಡೆಯ ನೇತೃತ್ವವನ್ನು ವಹಿಸಿ ಶ್ರೀಲಂಕಾಕ್ಕೆ ಹೋಗಿ ಅಲ್ಲಿ LTTEಯ ರಿಮೋಟ್ ಕಂಟ್ರೋಲ್ ಬಾಂಬ್ ದಾಳಿಗೆ ತುತ್ತಾಗಿ ಛಿದ್ರಗೊಂಡ ದೇಹ ಅದು ವಿಮಾನದ ಮೂಲಕ ಭಾರತಕ್ಕೆ ಬಂದು 3 ತಿಂಗಳ ICU ನಲ್ಲಿ ಚಿಕಿತ್ಸೆಯನ್ನು ಪಡೆದು ಬಳಿಕ ಮತ್ತೆ ಚೇತರಿಸಿಕೊಂಡು ದೇಶ ಸೇವೆಗೆ ಮುನ್ನುಗ್ಗಿದ ವೀರ. ಅವರು ನಮ್ಮ ಊರಿನ ಇಚಿಲಂಪಾಡಿಯ ಮನೆತನದವರು ಎನ್ನುವುದು ನಮ್ಮ ಹೆಮ್ಮೆ. ಅವರ ಮಾತುಗಳಿಗಾಗಿ ಅವರ ನೆನಪುಗಳಿಗಾಗಿ ನಾವು ಕಾದಿದ್ದೇವೆ. ಸರ್ ಪ್ಲೀಸ್. Respected Professor P.S. Edapadita, esteemed Vice Chancellor of the Mangalore University, pride of Mangalore, dignitaries on the dais, invitees, deans, senior members as well as junior members of the Faculty of Studies and Administration, friends from the press, and my dear students. At the outset, I must thank the Honorable Vice Chancellor for bestowing the privilege and honor of being part of the Republic Day celebrations in Mangalore University. And at the same breath, I extend my warm greetings and best wishes to all of you on the 72nd eve of Republic Day. Pardon me for using English as a medium of communication. Nearly 34 years I lived with the Sikh soldiers and communicated with them in Punjabi, and in Tulu with my wife when I shared the family quarters, so my Kannada is not so fluent. Today, as Sri K. Rajiv Mogavira has mentioned, let us bow in reverence and pay our obeisance to the architects of our Constitution, a well thought out, a very meaningful historical document. So much so they have taken pains to ensure that the women, illiterate, poor and downtrodden had also had the voting rights. I think some of the academicians know, if you know it, that even an advanced country like a USA, the women's got the voting rights after 100 years. And a country like New Zealand after probably 70 years. We have come a long way since 1947 and 1950. I think in this auditorium, no one is better qualified than me
to say about those days. I was born in 1947 and I studied in a sleepy town of Kumble. It had a muddy track in those days, 2 bullock carts and one Second World War vintage Ford bus. It resembled a cage. I remember it used to leave Kumble at 6:30 in the morning. It used to throw dust along, come to Puttur and come back in the evening after sunset to Kumble. And I have seen poverty. Although blessed to have been born in an affluent family, that convent used to get children from villages as far as 6 kilometers. These children coming to school drenched, carrying the previous night's morsel, in Kannada I call it Tangalanna, with a small piece of dried fish or chili powder or a piece of pickle to have it for their lunch. That was the level of poverty. Afternoon, the children used to get milk made out of milk powder given by the United States of America in the PL 480 Friendship Exchange. And today you are fortunate to have such wonderful infrastructure. My 3 uncles who studied, one was Mr. Chikkapre, who was a controller of examinations here. After intermediate in Mangalore, they had to go to Chennai to study in Presidency College for their graduation. And they say in those days, the erstwhile Dakshina Kannada Jilla, from Baindur down to Kanjangad and Nileshwar, they had 1 medical college government seat and 2 engineering seats for the meritorious students to study in Madras Presidency. Today we have 6 medical colleges in Mangalore and dozens of engineering colleges. This has not come in an easier way. Sacrifices were made. I am not competent to talk about the sacrifices of great political leaders. I'll talk about sacrifices of the armed forces to keep the national integrity. Do you know how Kashmir was saved? When the invaders and the tribals and the Pakistani army in the dress of the tribal dress invaded J&K, looting, plundering and raping, they had reached the outskirts of Srinagar. And it was decided to save Kashmir. It was almost dark and Srinagar airfield had no night landing facilities. The Dakotas were loaded with soldiers and the runway was, either side of the runway was lit up by mashals so that the Dakota could land. That's how the first aircraft landed in Srinagar airfield to save Srinagar airfield and Srinagar. Sacrifices of those brave soldiers like Somnath Sharma and Joginder Singh who got Paramvir Chakra while laying down their lives. Down the years, in 1962 when Chinese attacked us, the morale of the nation was in boots. That's how we call it in army. The morale is in boots. But the only saving grace was the Indian Armed Forces. 18 November 1962, Razangla at 16,500 feet. I went there in 1983 as a major. I was trembling with the modern winter dress and snow boots. 114 soldiers of 13th Kumaon Regiment, led by a major, they were deployed there. They were wearing cotton uniforms, leather boots, and a simple helmet which resembled a frying pan. They were surrounded by 5,000 People Liberation Army soldiers and the battle raged on. Very few incidents have been recorded in history where 114 soldiers fought last man to last bullet
and it is, as per the local folklore, I believe some of them even wrestled with the Chinese when the bullets were exhausted. They had bolt action 303 rifles. Nowhere in the history, only two incidents rather, sorry. Everyone died fighting for his motherland. And the company commander, he was aptly named as Major Shaitan Singh by his parents. He got a Paramveer Chakra. What a better way to die than fighting for a motherland like this. Barring a couple of small villages in Haryana, nobody knows this story. Today you ask a child who is a Superman or who is a Spider-Man, they know it. His ancestry also is traced by them. But if you ask him who is Shaitan Singh, nobody knows them. 1971, it happened in front of me. We attacked a Pakistani post. The hand-to-hand fight started at 11 o'clock in the night on December 11th, 1971. The fighting carried on till morning 4 o'clock, in which we lost 42 men killed and 84 men injured. Two of my friends with whom I had food just before going into the attack, both of them died. They were my roommates. There was one daredevil Major Tirath Singh. He had two sons aged 4 and 2 and a child of 6 months, a girl child. He was in the forefront. He repulsed 2 Pakistani counterattacks, and the third counterattack he was left with only 10 men. He was surrounded by 60 men, Pakistani soldiers. He had no way to defend his place. He could have easily come back, withdrawn. No. But this is the level of sacrifice. In those days there was a procedure known as red. That is like today emergency mayday. He asked our own artillery shells to fire on him. It is like asking the gods, please destroy me. When the artillery shells were fired on him, along with the 10 men, 30-40 Pakistani soldiers also got injured and they ran away. But this man, brave heart, he laid down his life, he died. Today in the evening hours when I am sitting alone and I recollect those days, some of my questions are still not answered, they remain unanswered. When this man asked for red, did he ever thought of his wife and the 2 sons, infant sons, and a small baby in his wife's arms standing in the distance? Did he ever imagine them? No. He had no time for those things. In his mind, it was, the nation was first. Why these people make such supreme sacrifices? When I joined the academy, there's a huge, beautiful, jade-colored marble, granite with golden letters, written as the credo of the Indian Military Academy and the Officers Training Academy. It is the words of Field Marshal Sir Philip Chetwood. He addressed the first batch of passing out cadets, which contained Field Marshal Manekshaw, Musa, who became a Pakistani chief, and Steve Dunn, who became a Burmese army chief. It says, I quote, "The safety, honor and welfare of your country comes first, always and every time. The safety, comfort and welfare of the men you command comes next. Your personal safety, honor and comfort comes last, always and every time." Unquote. That is the credo of Indian Military Academy and Officers Training Academy. Credo means a statement of belief. We believe in every word. And I think today it is not applicable to the army, it's applicable to all of you, young generation. India, nation first, India first, that should be your credo, your belief. From 1950
we come a long way off. In 1987, I was part of a study team in the army. I was a junior man to see what India foresees in the next century, that is this century. As per our findings, in 2005, we were supposed to be a superpower. We were expected to be a superpower. But some glitches, I will not go into detail because it becomes a political statement. We failed, and as we are about to take off, we are again confronted with twin problems. First, in the form of a COVID-19. Second one, our neighbor dragon is throwing flames at us on the Indo-China border. The requirement today is for us to bear in mind that we stand together as Indians. Sorry, I am taking a couple of minutes extra. As we are sitting in the comforts of this air-conditioned auditorium, go up North Siachen at 21,000 feet. Soldiers are standing guard. In Siachen today it is around minus 46 to minus 48 degrees Celsius. Couple of helicopters are flying at that altitude. They are made in India, flown by Indian pilots, young captains and majors. They are trying to land on a small landing strip to deliver essential supplies and medicines and evacuate sick soldiers. It's all made by our country. Let us be proud of that fact. No other country today flies helicopters at that altitude, 20,000 feet. As we sit, an Indian soldier with his goggles, mittens, double mittens, with his truck wheels covered by non-skid chains, radiator filled with antifreeze mixture, he is driving his truck in the highest motorable road in the world at Khardungla at 17,470 feet. That is the level of sacrifice that our men are doing. So let us pay back. It is a payback time for you youngsters. I request to bear in mind 5 rules. As students, do not encourage communal and religious divide. That is the first and the foremost thing. Second thing is stay away from drugs. Third is abide by the rule of the law of the land. And fourth thing is love and protect the nature. If you do this country is sure to be a superpower within a couple of years. And finally develop a sense of pride and be a proud Indian. As Abraham Lincoln had said, I quote, "Every man should be proud of the place to which he belongs. And such man should live." And today, even women go together with the men. So let's say a man and a woman. Such a person should live so that his place can be proud of him. You do such things so that your place becomes proud of you. And finally, as an army man, I'll say, consider taking armed forces as a profession. It is not marketing. A lot of women, a lot of mothers came to me, "Sir, there is death there in the army." But you open Udayavani page 9 or page 11, you find every day there are a couple of deaths, youngsters rash driving and coming under a truck or a bus. It's better to die with a couple of bullets on your chest and come home draped in the national flag. I say again, graduation gets you a job, but the army teaches you the way of life. When I joined army, we were 4 brothers. They said in Tulu, I sayara gondulle. Nobody wanted, they wanted me to be a doctor.
But unfortunately today, I am living all by myself. My three brothers are no more. My only sister is gone. I went through death couple of times and lived. They say a cat has 9 lives. I don't know how many lives I had. So finally, let me wish you the very best in your future. May you grow into fine young citizens, and may this university continue to churn out fine young men and women who will help in building the nation. Wish you all the very best. God bless you. Jai Hind. Thank you. ತಮ್ಮ ಸ್ಫೂರ್ತಿಯುತ ಅಭಿಮಾನದ ಮತ್ತು ಮಾರ್ಗದರ್ಶನದ ಮಾತುಗಳಿಗೆ ನಾವು ಋಣಿಗಳಾಗಿದ್ದೇವೆ ಸರ್. ಈ ದಿನ ಈ ಸಭಾ ಕಾರ್ಯಕ್ರಮ ಮುಗಿದ ಬಳಿಕ ಇಲ್ಲೇ ಸಭಾಂಗಣದ ಎದುರುಗಡೆಯಲ್ಲಿ ಅಗ್ನಿ ಆಕಸ್ಮಿಕ ಎದುರಾದಾಗ ಅದರಿಂದ ರಕ್ಷಣೆ ಪಡೆಯುವುದು ಹೇಗೆ ಎನ್ನುವುದರ ಕುರಿತು ಒಂದು ಅಣಕು ಪ್ರದರ್ಶನವನ್ನು ನಮ್ಮ ಅಗ್ನಿಶಾಮಕ ದಳದವರು ನೀಡಬೇಕಿದ್ದಾರೆ. ಆ ಬಳಿಕ ಇದೇ ವೇದಿಕೆಯಲ್ಲಿ ನಾಡಿನ ಹೆಸರಾಂತ ಪ್ರಸಿದ್ಧ ನೃತ್ಯಪಟುಗಳಾದ ಸುಧೀರ್ ಮತ್ತು ಮಾನಸಿ ಸುಧೀರ್ ಅವರನ್ನೊಳಗೊಂಡಿರುವ ನೃತ್ಯ ನಿಕೇತನ ಕೊಡಗೂರು ಅವರ ಒಂದು ಅದ್ಭುತವಾದ ರೂಪಕ ಈ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಎಲ್ಲ ಕಾರ್ಯಕ್ರಮಕ್ಕೂ ನಿಮ್ಮನ್ನ ನಾವು ನಿರೀಕ್ಷಿಸ್ತೇವೆ. ಇದೀಗ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರುವವರು ನಮ್ಮವರೇ ಆದ ಸನ್ಮಾನ್ಯ ಕುಲಪತಿಗಳು, ವಾಗ್ಮಿಗಳು, ಅಭಿವೃದ್ಧಿಯ ಕನಸುಗಾರರು, ಹೋರಾಟದ ಮನೋಭಾವವುಳ್ಳವರು, ರಾಷ್ಟ್ರೀಯವಾದಿ ಚಿಂತಕರು, ಹೀಗೆ ಎಲ್ಲವೂ ಆಗಿರುವ ಒಂದು ದಾಖಲೆಯನ್ನೇ ಈ ಆವರಣದಲ್ಲಿ ಸೃಷ್ಟಿ ಮಾಡಿದವರು ಹಿರಿಯ ವಿದ್ಯಾರ್ಥಿಯೊಬ್ಬ ಇಲ್ಲಿನ ಹಿರಿಯ ಸ್ಥಾನವನ್ನು ಅಲಂಕರಿಸಿದ ಒಂದು ದಾಖಲೆಯನ್ನ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಬರೆದ ಕುಲಪತಿಗಳು. ಹಾಗೇನೆ 2001-2002 ಅವಧಿಯಲ್ಲಿ ಕಾಮನ್ವೆಲ್ತ್ ಫೆಲೋಶಿಪ್ ಪಡೆದು ವಿದೇಶದಲ್ಲಿ ಹೋಗಿ ಸಂಶೋಧನೆಯನ್ನು ಕೈಗೊಂಡವರು. ಇಂಟರ್ನ್ಯಾಷನಲ್ ಅವಾರ್ಡ್ 2003 ಹಾಗೂ ಡಾಕ್ಟರ್ ಆರ್ ಸುದರ್ಶನ್ ಮೆಮೋರಿಯಲ್ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಅಡ್ಮಿನಿಸ್ಟ್ರೇಷನ್ ಅಂಡ್ ಎಜುಕೇಶನ್ 2009 ಪ್ರತಿಷ್ಠಿತ ದೇವಾಂಗ್ ಮೆಹ್ತಾ ಬೆಸ್ಟ್ ಟೀಚರ್ ಇನ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಎನ್ನುವ ರಾಷ್ಟ್ರೀಯ ಪ್ರಶಸ್ತಿಯ ಪುರಸ್ಕೃತರಾಗಿರುವ ಹಿರಿಯರು ನಮ್ಮ ವಿಶ್ವವಿದ್ಯಾನಿಲಯದ ಘನತೆವೆತ್ತ ಕುಲಪತಿಗಳು ಎನ್ನುವ ಹೆಮ್ಮೆ ನಮ್ಮದು. ಅವರಿಂದ ಇದೀಗ ಅಧ್ಯಕ್ಷೀಯ ಮಾತುಗಳು. ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ನಡೀತಿರುವಂಥ 72ನೇ ಗಣರಾಜ್ಯೋತ್ಸವ ದಿನಾಚರಣೆಯ ಅಂಗವಾಗಿ ಹಮ್ಮಿಕೊಂಡಂಥ ಈ ಸಭಾ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಬಂದು ತುಂಬ ಮಾರ್ಮಿಕವಾಗಿ ಮಾತುಗಳನ್ನಾಡಿ ಯುವ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯ ಸೆಲೆಯಾದ ಮಣ್ಣಿನ ಮಗ ಇಚಲಪ್ಪಾಡಿ ಅವರು, ಕುಂಬಳೆ ಹತ್ರ ಬ್ರಿಗೇಡಿಯರ್ ಐ.ಎನ್. ರೈ ಅವರೇ, ನನ್ನ ಸಹೋದ್ಯೋಗಿ ಮಿತ್ರರಾದಂಥ ಶ್ರೀ ಕೆ. ರಾಜು ಮೊಗವೀರ್ ಅವರೇ, ಪ್ರೊಫೆಸರ್ ಪಿ.ಎಲ್. ಧರ್ಮ ಅವರೇ, ಎಲ್ಲ ನಿಕಾಯಗಳ ಡೀನರ್ಗಳೇ, ಶಿಕ್ಷಕೇತರ ಬಂಧುಗಳೇ, ಸಂಶೋಧನಾ ವಿದ್ಯಾರ್ಥಿಗಳೇ, ವಿದ್ಯಾರ್ಥಿನಿಯರೇ, ಈ ಊರ ಮಹನೀಯರೇ ಹಾಗೂ ಪತ್ರಿಕಾ ಮಾಧ್ಯಮದ ಸನ್ಮಿತ್ರರೇ, ಮೊದಲಿಗೆ ನಿಮಗೆಲ್ಲರಿಗೂ ಕೂಡ ಮಂಗಳೂರು ವಿಶ್ವವಿದ್ಯಾಲಯದ ಪರವಾಗಿ ಇಲ್ಲಿ ಸೇರಿರುವ ಸರ್ವರ ಪರವಾಗಿ 72ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ನಿಮಗೆ ಸಲ್ಲಿಸ್ತಾ ಇದ್ದೇನೆ. ಮುಖ್ಯ ಅತಿಥಿಗಳಾಗಿ ಬ್ರಿಗೇಡಿಯರ್ ಐ.ಎನ್. ರೈ ಅವರು ಕಣ್ಣೆದುರಿಗೆ ಕಾಣುವ ಹಾಗೆ ಕೆಲವು ಸಮಯ ಸಂದರ್ಭಗಳನ್ನು ನಮ್ಮ ಎದುರಿಗಿಟ್ಟರು. ಅದರಲ್ಲಿ ಮೊದಲನೆಗೆ ಅವರು ಹೇಳಿದ್ದು ನಮ್ಮ ಭಾರತೀಯ ಧರ್ಮ ಗ್ರಂಥ, ಅದು ಸಂವಿಧಾನ. ಸಂವಿಧಾನ ಶ್ರೇಷ್ಠ ಮಾನವತಾವಾದಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ನೀಡಿದ ಕೊಡುಗೆ. ಅವರೇ ಹೇಳಿದಂತೆ ಸಂವಿಧಾನ ಎಷ್ಟು ಚೆನ್ನಾಗಿ
ರಚನೆಗೊಂಡರೂ ಕೂಡ ಅದನ್ನು ಯಾವ ರೀತಿಯಲ್ಲಿ ನಾವು ಅಳವಡಿಸಿಕೊಳ್ಳುತ್ತೇವೆ ಅದರ ಮೇಲೆ ಸಂವಿಧಾನದ ಶಕ್ತಿ ನೆಲೆ ಊರಿರುತ್ತದೆ ಅಂತ ಹೇಳಿದ್ರು. ಇದನ್ನು ನಾವು ಯಾರು ಮರೆಯುವಾಗಿಲ್ಲ. ಯಾಕೆಂತಂದ್ರೆ ಮುಖ್ಯ ಅತಿಥಿಗಳು ಕೂಡ ಯುವ ಉದ್ಯೋಗಿಗಳನ್ನು, ಯುವ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಹೇಳುವಾಗ ಹೇಳಿದ್ದು, ಇವತ್ತು ಕಮ್ಯುನಲ್ ಹಾರ್ಮೋನಿ ಬಹಳ ಮುಖ್ಯ. ಈ ಸಾಮರಸ್ಯದ ಜೀವನ ನಡೆಸುವಂಥದ್ದು, ಬದುಕುವುದು ಮುಖ್ಯ ಅಲ್ಲ, ಜೀವಿಸುವಂಥದ್ದು ಬಹಳ ಅರ್ಥಪೂರ್ಣವಾಗಿ ಸಮಾಜದಲ್ಲಿ, ನಮ್ಮ ಸಮುದಾಯದಲ್ಲಿ ಶಾಂತಿ ನೆಲೆ ಊರುವಂತೆ ಮಾಡುವಂತ ನಮ್ಮ ಕರ್ತವ್ಯ ಬಹಳ ದೊಡ್ಡದು. ಅಂದಿಗೆ ಹೋಲಿಸಿದರೆ ನಾವು ಇವತ್ತು ಭಾಗ್ಯವಂತರು ಅಂತ ಹೇಳುವಂಥದ್ದು. ಒಂದು ಅದ್ಭುತವಾದ, ಬಲಿಷ್ಠವಾದ, ಶಕ್ತಿಶಾಲಿಯಾದ, ಎಲ್ಲರಿಗೂ ಪ್ರೇರಣೆ ನೀಡಬಲ್ಲಂತಹ ಧರ್ಮಗ್ರಂಥ ಸಂವಿಧಾನ ಇದೆ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೊಟ್ಟಿದ್ದಾರೆ ಅಂತ ಹೇಳುವಂಥದ್ದು ನಾವು ಮರೆಯುವಾಗಿಲ್ಲ. ಅದೇ ರೀತಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಡ್ಲಿಕ್ಕೆ ಎಷ್ಟೋ ಜೀವಗಳು ಬಲಿದಾನ ಮಾಡಿದ್ರು. ಈ ಬಲಿದಾನದ ಮಹತ್ವವನ್ನು ಕೂಡ ನಾವು ಮರೆಯುವಾಗಿಲ್ಲ. ಯಾಕೆಂತಂದ್ರೆ ಇತಿಹಾಸವನ್ನು ಸರಿಯಾಗಿ ನಾವು ಅರ್ಥೈಸಿಕೊಳ್ಳಬೇಕು, ಇತಿಹಾಸದಿಂದ ಪಾಠ ಕಲಿಬೇಕು, ಇತಿಹಾಸ ಮರಿಬಾರದು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳಿದಾಗೆ, ಯಾವ ವ್ಯಕ್ತಿ ಇತಿಹಾಸ ಮರಿತಾನೋ ಆ ವ್ಯಕ್ತಿ ಇತಿಹಾಸವನ್ನು ಸೃಷ್ಟಿಸಲಾರ. ಹಾಗಿರುವಾಗ ನಮ್ಮ ಹಿರಿಯರು ಮಾಡಿದಂತ ಬಲಿದಾನದ ಮಹತ್ವದಿಂದ ಇವತ್ತು ನಾವು ನೆಮ್ಮದಿಯ ಬಾಳ ನಡೆಸ್ತಾ ಇದ್ದೇವೆ ಹೇಳುವಂಥದ್ದನ್ನು ಪ್ರತಿಯೊಬ್ಬರು ಪ್ರತಿಕ್ಷಣ ನೆನಪಿಸಿಕೊಳ್ಳುವಂತ ಸಂದರ್ಭ. ಅವ್ರು ಹೇಳುವಾಗ ಹೇಳಿದ್ರು, 1962ರಲ್ಲಿ ಚೈನೀಸ್ ಅಗ್ರೆಷನ್, ಇವತ್ತಿಗೂ ಕೂಡ ಅದು ತಣ್ಣಗೆ ಆಗಲಿಲ್ಲ. ಯಾಕಂದ್ರೆ ಡ್ರ್ಯಾಗನ್ನ ಸ್ವಭಾವವೇ ಅದೇ. ಆದ್ರೆ ರಾಷ್ಟ್ರ ರಕ್ಷಣೆ ಕೇವಲ ಸೈನಿಕರದು ಮಾತ್ರ ಅಲ್ಲ, ಪ್ರತಿಯೊಬ್ಬ ಭಾರತೀಯನ ಆದ್ಯ ಕರ್ತವ್ಯ ಆಗತ್ತೆ. 1971ರಲ್ಲಿ ಆದ ಇಂಡೋ ಪಾಕ್ ವಾರ್, ಫೈಟಿಂಗ್ ಫಾರ್ ಮದರ್ಲ್ಯಾಂಡ್ ಹೇಳುವಂಥದ್ದು ಬಹಳ ಪವಿತ್ರವಾದದ್ದು ಅಂತ ಮುಖ್ಯ ಅತಿಥಿ ಹೇಳಿದ್ರು. ಡಿಸೆಂಬರ್ 11, 1981 ಆ ರಾತ್ರಿ ಅದರ ವರ್ಣನೆ ಮಾಡುವಾಗ ಕಣ್ಣಾಲಿಗಳು ಮಾತಾಡ್ತೇವೆ, ಬೇರೆ ಯಾವುದು ಮಾತಾಡುವುದಿಲ್ಲ. ಉಸಿರು ನಿಂತ ಅನುಭವ ನಮಗಾಗತ್ತೆ. ಮುಖ ನೋಡಿದ್ರೆ ಕಣ್ಣಾಲಿಗಳಲ್ಲಿ ಗೊತ್ತಾಗುತ್ತೆ, ನಮ್ಮ ಭಾವನೆ ವ್ಯಕ್ತ ಆಗುತ್ತೆ. ಅನ್ಫರ್ಗೆಟಬಲ್ ಎಕ್ಸ್ಪೀರಿಯನ್ಸ್ ಅವ್ರು ಹೇಳಿದ್ದು. ಸೊ ಇದನ್ನ ನಾವು ಮಾತ್ರ ಇರುವಾಗ ಜನವರಿ 26, 1950ರಲ್ಲಿ ನಮಗೆ ಕಾನ್ಸ್ಟಿಟ್ಯೂಷನ್ ಸಿಕ್ಕಿತ್ತು. ಸ್ವಾತಂತ್ರ್ಯ ಸಿಕ್ಕಿ ಎಕ್ಸಾಕ್ಟ್ 2.5 ವರ್ಷಗಳ ನಂತರ ನಾವು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಹೊಂದಿಕೊಳ್ಳುವಂತಹ ಒಂದು ಸನ್ನಿವೇಶ. ಅದನ್ನು ನೋಡ್ತಾ ಹೋದಾಗೆ ಇವತ್ತು ಅವ್ರು ಹೇಳಿದ್ರು, ನಾನು ಕೂಡ ಅದನ್ನು ಹೇಳ್ತಿರುವಂಥದ್ದು, ಒಂದು ಕಡೆಯಿಂದ ಕೋವಿಡ್-19 ಅದರ ತೊಂದರೆಯೋ ಅದರ ಪಾಠವೋ ನಾವು ಅರ್ಥೈಸಿಕೊಂಡಾಗ ನನಗೆ ಅದು ಅರ್ಥ ಮಾಡಿಕೊಂಡದ್ದು ಒಂದು ರೀತಿಯ ವಿಶ್ವ ಗುರುವಾಗಿ ಪರಿಣಮಿಸಿತು. ಎಷ್ಟೋ ಜನರಲ್ಲಿ ಅಹಂಕಾರ ಇದ್ದದ್ದು ತೊರೆದು ಹೋಯಿತು. ನಾವು ಕಳೆದುಕೊಳ್ಳಬೇಕಾದದ್ದು ಯಾವಾಗಲೂ ಈ ಅಹಂಕಾರ, ಸಿಟ್ಟು ಅಥವಾ ಹುಂಬತನ, ಇದನ್ನು ಕಳ್ಕೊಳ್ಬೇಕು. ಪಡೆದುಕೊಳ್ಳುವಂಥದ್ದು ಏನು ಅಂತ ಹೇಳಿದ್ರೆ ರಾಷ್ಟ್ರ ಪ್ರೇಮ, ಚಾರಿತ್ರ್ಯ ನಿರ್ಮಾಣ, ಯೂನಿವರ್ಸಲ್ ಕಂಪ್ಯಾಷನ್ ಬೇಕಾಗುವಂಥದ್ದು. ಜಾತಿ, ಮತ, ಧರ್ಮ ಭೇದ ಮರೆತು ಒಂದೇ ಒಂದು ಜಾತಿ, ಮಾನವ ಜಾತಿ. ಕಷ್ಟ ಕಾಲದಲ್ಲಿ ಇದ್ದವ ನಾನು ಸ್ವಲ್ಪ ಸರಿಯಾಗಿದ್ದೇನೆ, ಅವನಿಗೆ ಸಹಾಯ ಮಾಡುವ ಮೂಲಕ ನಾವು ದೇವರನ್ನು ಕಾಣುವಂಥದ್ದು ಅವರಲ್ಲಿ. ಓನ್ಲಿ ವೆನ್ ಯು ಫೈಂಡ್ ಗಾಡ್ಲಿನೆಸ್ ಇನ್ ಅದರ್ಸ್ ಯು ಕ್ಯಾನ್ ಡೆಫಿನೆಟ್ಲಿ ಫೈಂಡ್ ಗಾಡ್ಲಿನೆಸ್ ಇನ್ ಯುವರ್ ಸೆಲ್ಫ್ ಅಂತೇಳಿ ಬಲ್ಲವರು ಹೇಳಿದ್ದಾರೆ. ಸೊ ಆ ಅರ್ಥದಲ್ಲಿ ನಮ್ಮ ಒಂದು ಕಡೆಯಿಂದ ಕೋವಿಡ್-19 ಇರುವಂಥದ್ದು, ಮತ್ತೊಂದು ನಮ್ಮ ಚೈನೀಸಿನ ಕಿರಿಕಿರಿ ಆಗುವಂಥದ್ದು. ಇಂಥ ಸಂದರ್ಭದಲ್ಲಿ ಸೈನಿಕರು ಕೊರೆಯುವ ಚಳಿ, ಸುಡುವ ಬಿಸಿಲು, ಸಿಯಾಚಿನ್ ಪ್ರದೇಶ ಹೇಳಿದ್ರು, ಹಾಗೆ ಜೈಸಲ್ಮೇರ್ ಅಲ್ಲಿ 50+ ಹೀಟ್ ಇರುತ್ತೆ. ಇದು ಇಂಥ ಒಂದು ಪರಿಸ್ಥಿತಿಯಲ್ಲಿ ಅವರ ಜೀವದ ಹಂಗನ್ನು ಮರೆತು ದೇಶ ಕಾಯುವ ಸೈನಿಕರಿಗೆ ನಾನು ಸೆಲ್ಯೂಟ್ ಸಲ್ಲಿಸ್ತಾ ಇದ್ದೇನೆ. ಯಾಕಂದ್ರೆ ಇದನ್ನು ನಾವು ಮರೆಯುವಾಗಿಲ್ಲ. ತಾಯಿಯನ್ನಾದ್ರೂ ಮರಿಬಹುದಂತೆ, ದೇಶ ಕಾಯುವ ಸೈನಿಕರನ್ನು ಮರಿಲಿಕ್ಕಾಗುವುದಿಲ್ಲ. ಯಾಕಂದ್ರೆ ತಾಯಿಯೂ ಕೂಡ ಬದುಕಬೇಕಾದ್ರೆ ಅವರು ಬಹಳ ಪ್ರಾಮುಖ್ಯ ಆಗುತ್ತೆ. ಆದ ಕಾರಣ ಒಂದು ಕಡೆಯಿಂದ ಕೋವಿಡ್-19,
ಹಾರ್ಡ್ ಇಮ್ಯುನಿಟಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ಮಂಜುನಾಥ್, ಡಾಕ್ಟರ್ ಮಂಜುನಾಥ್ ಇರಬಹುದು. ವ್ಯಾಕ್ಸಿನೇಷನ್ ಬಂದಿದೆ, ಯಾರು ಫೋರ್ ಫ್ರಂಟ್ ಅಲ್ಲಿ ಇದ್ದಾರೆ ಅವರಿಗೆ ವ್ಯಾಕ್ಸಿನೇಷನ್ ತಗೊಂಡಿದ್ದಾರೆ, ಕೊಡ್ತಾ ಇದ್ದಾರೆ. ವ್ಯಾಕ್ಸಿನೇಷನ್ ಚೆನ್ನಾಗಿ ನಡೀತಾ ಇದೆ. ಅದರ ಬಗ್ಗೆ ಯಾರು ಕೂಡ ತಪ್ಪಭಿಪ್ರಾಯ ಅಥವಾ ರೂಮರ್ಸ್ ಅನ್ನು ಸ್ಪ್ರೆಡ್ ಮಾಡಿದ್ರೆ ಪನಿಷ್ಮೆಂಟ್ ಸಿದ್ಧ. ಯಾಕೆಂದ್ರೆ ನಮ್ಮ ಶತ್ರು ನಾವೇ ಅಂತ ನಾವು ಅರ್ಥ ಮಾಡಿಕೊಂಡಿದ್ದೇವೆ ಭಾರತೀಯರು. ಆದ ಕಾರಣ ಈ ವ್ಯಾಕ್ಸಿನ್ ಬಹಳ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತದೆ. ಆದ ಕಾರಣ ಒಂದು ಕಡೆಯಲ್ಲಿ ಸೈನಿಕರಿಗೆ ನಾನು ಸಲ್ಲಿಸ್ತೇನೆ, ಇನ್ನೊಂದು ಕಡೆ ನಮ್ಮದೇ ವ್ಯಾಕ್ಸಿನ್ ತಂದುಕೊಟ್ಟಂತ ವಿಜ್ಞಾನಿಗಳಿಗೆ ನಾನು ಸೆಲ್ಯೂಟ್ ಕೊಡ್ತಾ ಇದ್ದೇನೆ. ಹಾಗೆ ಇಂಥ ಕೋವಿಡ್ ಮಹಾಮಾರಿಯ ಈ ಒಂದು ಸಂದರ್ಭದಲ್ಲಿ ಯಾರಿಗೂ ಅನ್ನಕ್ಕೆ ತತ್ವರ ಬರಲಿಲ್ಲ, ತೊಂದರೆ ಆಗಲಿಲ್ಲ. ಯಾಕೆಂದ್ರೆ ಹಳ್ಳಿ ಪ್ರದೇಶದಲ್ಲಿ ಕೋವಿಡ್ ಅಂತ ಒಂದು ಕೆಟ್ಟ ಪ್ರಭಾವವನ್ನು ಬೀರಲಿಲ್ಲ. ರೈತರು ಯಾವಾಗಲೂ ಎದೆಗುಂದಲಿಲ್ಲ. ಅವರ ಕೆಲಸ ಸಾಂಗವಾಗಿ ನೆರವೇರ್ತಾ ಇತ್ತು. ಮೈಗ್ರೇಷನ್ ವರ್ಕರ್ಸ್ ಅನ್ನು ಬಿಟ್ರೆ ಉಳಿದವರಿಗೆ ತೊಂದರೆ ಆಗಲಿಲ್ಲ. ಆದ ಕಾರಣ ಹೊಟ್ಟೆಗೆ ಹಿಟ್ಟಿಲ್ಲ ಜುಟ್ಟಿಗೆ ಮಲ್ಲಿಗೆ ಅಂತ ಹೇಳುವಂಥದ್ದು ಸಂದಿಗ್ಧ ಪರಿಸ್ಥಿತಿ ಈ ಸಂದರ್ಭದಲ್ಲಿ ಬರಲಿಲ್ಲ. ಆದ ಕಾರಣ ಫಾರ್ಮರ್ಸ್ ಕೂಡ ನಾವು ರೈತರಿಗೆ ಕೂಡ ಸೆಲ್ಯೂಟ್ ಕೊಡಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಜೀವದ ಹಂಗು ತೊರೆದು ಈ ವಾರ್ ಇದೆಲ್ಲ ಯಾವುದು ಕೋವಿಡ್-19 ವಾರ್ ಅಲ್ಲಿ ತೊಡಗಿರುವಂತಹ ಎಲ್ಲ ಕೋವಿಡ್ ವಾರಿಯರ್ಸ್ ಹೇಳ್ತೇವೆ. ಅದು ಡಾಕ್ಟರ್ಸ್ ಇರಬಹುದು, ನರ್ಸಸ್ ಇರಬಹುದು, ಆಶಾ ಕಾರ್ಯಕರ್ತರು ಇರಬಹುದು, ನಿಮ್ಮಂತವರು ನಮ್ಮಂತವರು ಅನೇಕರು ಕೂಡ ಭಯಭೀತರಾಗದೆ ಫೋರ್ ಫ್ರಂಟ್ ಅಲ್ಲಿ ನಾವು ಫೈಟ್ ಮಾಡಬೇಕಾದ್ರೆ ಸೈನಿಕರಿಂದ ಪಡ್ಕೊಂಡಂತ ಒಂದು ಸ್ಫೂರ್ತಿ ಇರಬಹುದು ಅಂತ ಕಾಣ್ತದೆ. ಭಾರತ ದೇಶ ಉಳಿದ ದೇಶಗಳಿಗೆ ಹೋಲಿಸಿದರೆ ಕೋವಿಡ್-19 ಬಹಳ ಯಶಸ್ವಿಯಾಗಿ ಮೆಟ್ಟಿ ಹತೋಟಿಗೆ ತರುವಲ್ಲಿ ಯಶಸ್ವಿಯಾಗಿದ್ದೇವೆ. ಅವರಿಗೂ ಕೂಡ ಸೆಲ್ಯೂಟ್ ಸಲ್ಲಿಸಬೇಕಾಗತ್ತೆ ನಾವು. ಸೊ ಇಂಥ ಒಂದು ಇದರಲ್ಲಿ ಇಂಥ ದಿವಸ ನಾವು ನಮ್ಮ ತ್ರಿವರ್ಣ ಧ್ವಜಕ್ಕೆ ಗೌರವ ಸಲ್ಲಿಸ್ತೇವೆ, ರಾಷ್ಟ್ರಗೀತೆಗೆ ನಮನ ಸಲ್ಲಿಸ್ತೇವೆ. ಹಾಗೆ ಬಲಿದಾನ ಮಾಡಿದ ಎಲ್ಲರಿಗೂ ಕೂಡ ನಾವು ಗೌರವ ಸಲ್ಲಿಸ್ತೇವೆ. ಇಲ್ಲಿ ನ್ಯಾಷನಲ್ ಸೆಕ್ಯೂರಿಟಿ ಬಹಳ ಇಂಪಾರ್ಟೆಂಟ್. ದೋಸ್ ಹೂ ಹ್ಯಾಡ್ ಸ್ಯಾಕ್ರಿಫೈಸ್ ಫಾರ್ ದೇರ್ ಲೈಫ್ಸ್ ನಾವು ಕೊನೆಯ ಉಸಿರಿನ ಇರುವ ತನಕ ಮರಿಬಾರದು. ಅದೇ ರೀತಿ ಕುಲಸಚಿವರು ಅವರ ಪ್ರಾಸ್ತಾವಿಕದಲ್ಲಿ ಬಹಳ ಚೆನ್ನಾಗಿ ಹೇಳಿದ್ರು. ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ ಅನ್ನು ಓದುವುದಲ್ಲ, ಅರ್ಥ ಮಾಡಿಕೊಳ್ಳುವುದಲ್ಲ, ಜೀರ್ಣಿಸುವುದಲ್ಲ, ನಮ್ಮ ನಡೆನುಡಿಯಲ್ಲಿ ಅದನ್ನು ಬಿಂಬಿಸಬೇಕಾಗತ್ತೆ, ಎತ್ತಿ ತೋರಿಸಬೇಕಾಗತ್ತೆ. ಮೈಗೂಡಿಸಿಕೊಂಡಾಗ ಅದರಂತೆ ಜೀವನವನ್ನು ನಡೆಸಿದಾಗ ಮಾತ್ರ ನಮ್ಮ ಧರ್ಮ ಗ್ರಂಥ ಕಾನ್ಸ್ಟಿಟ್ಯೂಷನ್ ಸಂವಿಧಾನಕ್ಕೆ ಕೊಡುವಂತ ನಿಜವಾದ ಅರ್ಥದಲ್ಲಿ ಗೌರವ ಅಂತ ತಿಳ್ಕೊಂಡಿದ್ದೇನೆ. ಜಸ್ಟಿಸ್, ಲಿಬರ್ಟಿ, ಈಕ್ವಾಲಿಟಿ ಮತ್ತೆ ಫ್ರೆಟರ್ನಿಟಿ ಪ್ರಿಯಾಂಬಲ್ ಇರುವಂತದ್ದನ್ನು ಬಹಳ ಅರ್ಥಪೂರ್ಣವಾಗಿ ಅಚ್ಚುಕಟ್ಟಾಗಿ ಶ್ರೀ ಕೆ ರಾಜಮೊಗವೀರವರು ಅದನ್ನು ನಮ್ಮೆದುರಿಗೆ ಓದಿ ಹೇಳಿದ್ರು. ನೆನಪಿಸಿಕೊಳ್ಳುವಂಥದ್ದು ಇದು ಬಹಳ ಮುಖ್ಯ. ಅದರಂತೆ ನಡೆದುಕೊಂಡು ಹೋಗುವಂಥದ್ದು ವಾಕ್ ದ ಟಾಕ್ ಬಹಳ ಮುಖ್ಯ ಆಗತ್ತೆ. ಅದೇ ರೀತಿ ನಮಗೆ ಇನ್ನೊಂದು ಕೊಡುಗೆ ಬಂದದ್ದು ಏನಂತಂದ್ರೆ ರಾಷ್ಟ್ರೀಯ ಶಿಕ್ಷಣ ನೀತಿ 2020. ಇದು ನಿಜವಾಗಿ ಏನಾಗುತ್ತೆ ಅಂತಂದ್ರೆ ಅವ್ರು ಹೇಳಿದ್ರು 200 ವರ್ಷಗಳ ಕಾಲ ಬ್ರಿಟಿಷರು ನಮ್ಮನ್ನು ಆಳಿದ್ರು. ಅವ್ರು ಬಿಟ್ಟು ಹೋಗುವಾಗ ಲೆಗೆಸಿ ಕೊಟ್ಟೋದ್ರು, ಡಿವೈಡ್ ಅಂಡ್ ರೂಲ್. ಇಂಗ್ಲಿಷೇ ಬಹಳ ಪ್ರಾಮುಖ್ಯವಾದದ್ದು. ಈಗ 2020 ರಾಷ್ಟ್ರೀಯ ಶಿಕ್ಷಣ ನೀತಿ ಹೇಳ್ತದೆ ಮಾತೃಭಾಷೆಗೆ ಬಹಳ ಮುಖ್ಯ. ಹಾಗೆ ಸಂಸ್ಕೃತ, ಜರ್ಮನ್ಸ್ ಕಲಿತವರು ಬುದ್ಧಿವಂತರಾಗಿದ್ದಾರೆ. ಇದು ಹಿತ್ತಲ ಗಿಡ ಮದ್ದಲ್ಲ ಅಂತ ಹೇಳುವಂಥದ್ದು ಅದನ್ನು ಮರೆತು ಸಂಸ್ಕೃತ ಕೂಡ ಬಹಳ ಮುಖ್ಯ. ಯಾಕೆಂದ್ರೆ ನಮ್ಮ ಎಲ್ಲ ಪುರಾತನ ಶಾಸ್ತ್ರಗಳಿರಬಹುದು, ಯಾವುದೇ ನಾಲೆಡ್ಜ್ ಇಂಡಿಕ್ ವಿಸ್ಡಮ್ ಹೇಳ್ತವೆ. ಇಂಡಿಕ್ ವಿಸ್ಡಮ್ ಇರುವಂತದ್ದು ಸಂಸ್ಕೃತದಲ್ಲಿ, ಅದರ ಬಗ್ಗೆ ಇರಬೇಕು. ರೀಜನಲ್ ಲ್ಯಾಂಗ್ವೇಜ್ ಇರಬೇಕು. ಕನ್ನಡಕ್ಕೆ ನಾವು ಮಹತ್ವ ಕೊಡಬೇಕಾಗತ್ತೆ. ಇದೆಲ್ಲ ಇದರಲ್ಲಿ ಹೇಳ್ತಾರೆ. ಈ NEP 2020 ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡುವಂಥದ್ದು 72ನೇ ಗಣರಾಜ್ಯೋತ್ಸವ ದಿವಸ ಸಂದೇಶ ಇದಕ್ಕೆ ಲಿಂಕ್ ಮಾಡಿ ಹೇಳುವಂಥದ್ದು ಏನಂತ ಹೇಳಿದ್ರೆ, ಒಂದೇ ಒಂದು ಪಂಚಲೈನ್ ನನಗೆ ಬಹಳ ಇಷ್ಟ ಆದದ್ದು, ನೇಷನ್ ಫಸ್ಟ್, ಕ್ಯಾರೆಕ್ಟರ್ ಮಸ್ಟ್ ಅಂತ ಹೇಳುವಂಥದ್ದು. ಅಂದ್ರೆ ರಾಷ್ಟ್ರ ಪ್ರೇಮ ಮತ್ತೆ ಚಾರಿತ್ರ್ಯ ನಿರ್ಮಾಣ ನಮ್ಮ ಆದ್ಯತೆ ಆಗಬೇಕು ಅಂತ ಹೇಳುವಂಥದ್ದು ಈ NEP 2020. ನಮ್ಮ ಮಂಗಳೂರು ವಿಶ್ವವಿದ್ಯಾಲಯ ಬಹಳ ಪ್ರಾಮಾಣಿಕವಾಗಿ ಅರ್ಥಪೂರ್ಣವಾಗಿ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಅನುಷ್ಠಾನ ಮಾಡಲಿಕ್ಕೆ ನಾವು ಕಟಿಬದ್ಧರಾಗಿದ್ದೇವೆ, ಮಾಡ್ತಾ ಇದ್ದೇವೆ. ಮಾರ್ಚ್ 31ರೊಳಗೆ ನಮ್ಮ ವರದಿ ಸಿದ್ಧಾಗ್ತದೆ. ಸಿಂಡಿಕೇಟು, ಶೈಕ್ಷಣಿಕ ಮಂಡಳಿ, ನಮ್ಮ ಶಿಕ್ಷಕ ಶಿಕ್ಷಕೇತರ ಬಂಧುಗಳು, ವಿದ್ಯಾರ್ಥಿನಿಯರು ಎಲ್ಲರೂ ಕೂಡ ನಮ್ಮ ಜೊತೆಗಿದ್ದಾರೆ. ಈಗಾಗಲೇ ಒಂದು ಟಾಸ್ಕ್ ಫೋರ್ಸ್ ನ ನಿರ್ಮಾಣ ಆಗಿದೆ. 9 ಸಿಂಡಿಕೇಟಿನ ಉಪಸಮಿತಿ ಕೂಡ ರಚಿಸಿದ್ದೇವೆ, ಕಾರ್ಯೋನ್ಮುಖರಾಗಿದ್ದೇವೆ. ಈ ತಿಂಗಳ ಕೊನೆಗೆ 2-3 ಸಭೆ ಕೂಡ ನಡೀಲಿಕ್ಕಿದೆ. ಆದ ಕಾರಣ ಅದೇ ರೀತಿ ಇವತ್ತು ಕೂಡ ನಾವು ನಿಮ್ಮೆಲ್ಲರಲ್ಲಿ ಇನ್ನೊಮ್ಮೆ ಕೇಳಿಕೊಳ್ಳುವುದು ಏನಂತ ಹೇಳಿದ್ರೆ, ನಾವು ನ್ಯಾಷನಲ್ ಅಸೆಸ್ಮೆಂಟ್ ಅಂಡ್ ಅಕ್ರೆಡಿಟೇಷನ್ ಕೌನ್ಸಿಲ್ NAAC
ಅದರ 3ನೇ ಸೈಕಲ್ಗೆ ಹೋಗ್ತಾ ಇದ್ದೇವೆ. ಅದರದ್ದು ನ್ಯಾಷನಲ್ ಇದು ನ್ಯಾಕ್ ಪಿಯರ್ ಟೀಮ್ ನ ವಿಸಿಟ್ ಫೆಬ್ರವರಿ 8, 9, 10 ಈ 3 ದಿನಗಳಲ್ಲಿ ನಮ್ಮ ಕ್ಯಾಂಪಸ್ನ ಆವರಣದಲ್ಲಿ ನಡೆಯಲಿಕ್ಕಿದೆ. ಇದಕ್ಕೆ ತಾವೆಲ್ಲರೂ ಕೂಡ ಸಹಕಾರ ನೀಡಬೇಕು ಅಂತ ನಾನು ಕಳಕಳಿಯಿಂದ ವಿನಂತಿಸಿಕೊಳ್ತೇನೆ. ರಾಷ್ಟ್ರ ಪ್ರೇಮದ ಮೊದಲು ಇಲ್ಲಿ ಆಗುವಂತದ್ದು ನಮ್ಮ ಸಂಸ್ಥೆ, ನಮ್ಮ ತಾಯಿಯ ಬಗ್ಗೆ ಇರುವಂತಹ ಅಭಿಮಾನ, ಗೌರವ, ಪ್ರೀತಿ, ವಿಶ್ವಾಸ, ಇದರ ಮಟ್ಟಿಗೆ 8, 9, 10ಕ್ಕೆ ನಾವು ಅದನ್ನು ವ್ಯಕ್ತಪಡಿಸುವಂತ ಸಂದರ್ಭ. ಅದೇ ರೀತಿ ನಾವು ನಮ್ಮ ಸಂವಿಧಾನದ ಮತ್ತು ಬಲಿದಾನದ ಮಹತ್ವಗಳನ್ನು ಮರೆಯದೆ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾವು ಇನ್ನೂ ಬುದ್ಧಿವಂತರಾಗೋಣ ಹೇಳುವ ಆಶಯದೊಂದಿಗೆ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ವಂದನೆಗಳು. ಇದೀಗ ಈಗಾಗಲೇ ಪಥಸಂಚಲನದಲ್ಲಿ ಒಂದು ಶಿಸ್ತಿನ ಸೌಂದರ್ಯವನ್ನ ಇಡೀ ಕಾರ್ಯಕ್ರಮಕ್ಕೆ ತಂದುಕೊಟ್ಟ NCC ಬಳಗದ ಕಮಾಂಡರ್ ಅವರು ವೇದಿಕೆಗೆ ಬಂದು ನಮ್ಮ ಪುಷ್ಪಗುಚ್ಛದ ಗೌರವವನ್ನು ಸ್ವೀಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಸನ್ಮಾನ್ಯ ಕುಲಪತಿಗಳು ಪುಷ್ಪಗುಚ್ಛವನ್ನು ನೀಡುವುದರ ಮೂಲಕ ಆ ತಂಡಕ್ಕೆ ನಮ್ಮ ಗೌರವವನ್ನು ಸಮರ್ಪಿಸ್ತಾ ಇದ್ದಾರೆ, ನಮ್ಮ ಕೃತಜ್ಞತೆಯನ್ನ ಸಮರ್ಪಿಸ್ತಾ ಇದ್ದಾರೆ. ನಮ್ಮದೇ ಘಟಕ ಕಾಲೇಜು, ಮಂಗಳೂರು ವಿಶ್ವವಿದ್ಯಾಲಯ ಕಾಲೇಜು ಹಂಪನಕಟ್ಟ ಇಲ್ಲಿನ NCC ಘಟಕದ ಕಮಾಂಡರ್ ಮನೋಜ್ ಅವರು ಇದೀಗ ಕುಲಪತಿಗಳಿಂದ ಗೌರವ ಸ್ವೀಕರಿಸ್ತಾ ಇದ್ದಾರೆ. NCC ಘಟಕ ಮತ್ತು ನೇವಿ ಘಟಕದ ಗೌರವಾರ್ಥ ಪುಷ್ಪ ಗುಚ್ಛ ಸಮರ್ಪಣೆ. ಹಾಗೇನೆ ಈ ಕಾರ್ಯಕ್ರಮದ ಬಳಿಕ ಅಗ್ನಿ ಅನಾಹುತವನ್ನ ಎದುರಿಸುವ ಬಗೆ ಹೇಗೆ ಎನ್ನುವುದರ ಕುರಿತು ಅಣಕು ಪ್ರದರ್ಶನವನ್ನ ನೀಡಲಿರುವ ಅಗ್ನಿಶಾಮಕ ದಳದ ಮುಖಂಡರು ಬಂದು ನಮ್ಮ ಗೌರವವನ್ನ ಸ್ವೀಕರಿಸಬೇಕು ಅಂತ ವಿನಂತಿಸ್ತಾ ಇದ್ದಾರೆ. ಆಕಸ್ಮಿಕವಾಗಿ ಅಗ್ನಿ ಅನಾಹುತ ಆದಾಗ ಅದನ್ನು ನಾವು ಹೇಗೆ ಎದುರಿಸಬೇಕು ಎನ್ನುವ ಒಂದು ಅದ್ಭುತ ಪ್ರದರ್ಶನವನ್ನ ಅವರು ಅಣಕು ಪ್ರದರ್ಶನವನ್ನು ಇಲ್ಲಿ ನೀಡುವುದಕ್ಕಿದ್ದಾರೆ. ಸನ್ಮಾನ್ಯ ಕುಲಪತಿಗಳು ಅಗ್ನಿಶಾಮಕ ದಳದ ಮುಖ್ಯಸ್ಥರಾದ ಹಿರಿಯರಿಗೆ ನಮ್ಮ ಗೌರವವನ್ನು ಸಮರ್ಪಿಸ್ತಾ ಇದ್ದಾರೆ. ಇದೀಗ ಸಭಾ ಕಾರ್ಯಕ್ರಮದ ಕೊನೆಯಲ್ಲಿ ವಂದನಾರ್ಪಣೆ. ಸ್ನೇಹಮಯ ವ್ಯಕ್ತಿತ್ವದ ಪರೀಕ್ಷಾಂಗ ಕುಲಸಚಿವರಾಗಿ ಸಮರ್ಥವಾಗಿ ಆ ವಿಭಾಗವನ್ನ ಮುನ್ನಡೆಸ್ತಾ ಇರುವ ಚುರುಕು ನಡೆನುಡಿಯ ಪ್ರಾಧ್ಯಾಪಕರೆಂದೇ ಆವರಣದಲ್ಲಿ ಪ್ರಸಿದ್ಧರಾಗಿರುವ ಪ್ರೊಫೆಸರ್ PL ಧರ್ಮ ಅವರಿಂದ ಇದೀಗ ವಂದನಾರ್ಪಣೆಯ ಮಾತು. ನೆರೆದಿರುವಂಥ ಎಲ್ಲ ಆತ್ಮೀಯರೇ, ವೇದಿಕೆಯಲ್ಲಿರುವಂಥ ಎಲ್ಲ ಗೌರವಾನ್ವಿತರೆ, ಧನ್ಯವಾದವನ್ನ ಸಂವಿಧಾನದ 4 ಪುಟಗಳಿಗೆ ಹೋಲಿಸಿಕೊಂಡು ಸಮರ್ಪಿಸಬೇಕು ಅಂತ ನಾನು ತೀರ್ಮಾನ ಮಾಡಿದ್ದೇನೆ. ನಮ್ಮಲ್ಲಿ ಇದು ಸಂವಿಧಾನಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮ, ಬಹಳ ಅರ್ಥಗರ್ಭಿತವಾಗಿ ಇದು ಈಗ ನಡೆದಿದೆ. ಗೌರವಾನ್ವಿತ ಮುಖ್ಯ ಅತಿಥಿಗಳು ನಮ್ಮನ್ನೆಲ್ಲ ಮತ್ತೆ ದೇಶ ಪ್ರೇಮದೆಡೆಗೆ ಕೊಂಡೊಯ್ದಿದ್ದಾರೆ. ಈ ಹಿನ್ನೆಲೆಯಲ್ಲಿ ತಾವೆಲ್ಲ ಸಂವಿಧಾನವನ್ನು ಓದಿದ್ದೀರಿ ಮತ್ತು ವಿದ್ಯಾರ್ಥಿ ಮಿತ್ರರಂತೂ ಇವಾಗ ಕಂಪಲ್ಸರಿ ಕೋರ್ಸ್ ಆಗಿರೋದ್ರಿಂದ whether you do BSc or BCom whatever, ನೀವು ಸಂವಿಧಾನವನ್ನು ಓದೇ ಇರ್ತೀರಿ. ಹಾಗಾಗಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, ರಾಜ್ಯ ನಿರ್ದೇಶಕ ತತ್ವಗಳು ಅನ್ನೋದನ್ನ ನೀವೆಲ್ಲರೂ ಓದಿದ್ದೀರಿ ಮತ್ತು ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ನಾನು ತಿಳ್ಕೊಂಡಿದ್ದೇನೆ. 4 ಪುಟಗಳು ಅತ್ಯಂತ ಪ್ರಮುಖವಾದದ್ದು. ಅದರಲ್ಲಿ ಒಂದು, ನೀವು ಈ ಕಾರ್ಯಕ್ರಮಕ್ಕೆ ನೀವು ಕೇವಲ ಬಂದು ಆಸೀನರಾಗಿ ಕಾರ್ಯಕ್ರಮವನ್ನು ವಿಟ್ನೆಸ್ ಮಾಡಿದ ಮಾತ್ರ ಅಲ್ಲ, ಮುಖ್ಯ ಅತಿಥಿಗಳ, ಗೌರವಾನ್ವಿತ ಅಧ್ಯಕ್ಷರ ಮತ್ತು ಮಾನ್ಯ ಕುಲಪತಿಗಳ, ಕುಲಸಚಿವರ ಮಾತುಗಳನ್ನು ಕೇಳಿದ್ದು ಮಾತ್ರ ಅಲ್ಲ, ಈ ದೇಶಕ್ಕಾಗಿ ನಾವು ಯಾವ ತರಹದ ತ್ಯಾಗ ಮಾಡಲಿಕ್ಕೂ ಕೂಡ ನಾವು ಸಿದ್ಧರಿದ್ದೇವೆ ಅನ್ನುವ ಮಾತನ್ನ ಸಂವಿಧಾನದ ಬಹಳ ಪ್ರಮುಖವಾದ ಅಂಗವಾಗಿ ಕರ್ತವ್ಯ ಅಂತ ನಾವು ಏನ್ ಮಾಡಿದ್ದೇವೋ ಅಥವಾ ಏನು ಓದ್ತೇವೋ ಅದನ್ನು ನೀವು ನಿಭಾಯಿಸಿದ್ದೀರಿ. ಕರ್ತವ್ಯ ನಿಭಾಯಿಸಿದ ನಿಮಗೆ ಮತ್ತು ನಿಮ್ಮ ಎಲ್ಲ ಈ ದೇಶದ ಕಮಿಟ್ಮೆಂಟ್ಗಳಿಗೆ ಮಂಗಳೂರು ವಿಶ್ವವಿದ್ಯಾಲಯದ ಪರವಾಗಿ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. 2ನೇ ಪುಟ ಬಹಳ ಮುಖ್ಯವಾದದ್ದು. ನಮ್ಮ ಮುಖ್ಯ ಅತಿಥಿಗಳು ಕರ್ತವ್ಯದ ಮತ್ತೊಂದು ಮುಖ,
ಅತ್ಯಂತ ವಿಶಿಷ್ಟ ರೀತಿಯಲ್ಲಿ ತಮ್ಮ ಅನುಭವಗಳನ್ನು ನಿಮ್ಮ ಮುಂದೆ ಹಂಚಿಕೊಂಡಿಲ್ಲ ಅವರು. ಆದರೆ ಆ ಅನುಭವಗಳನ್ನು ಹೇಳ್ತಾ ನಿಮ್ಮನ್ನು ಇಡೀ ರಾಷ್ಟ್ರ ಕಟ್ಟುವ ಪ್ರಕ್ರಿಯೆಯಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಬೇಕು, ಅದರಲ್ಲೂ ಬಹಳ ಪ್ರಮುಖವಾಗಿ ಯಂಗ್ಸ್ಟರ್ಸ್ಗಳನ್ನ ಇನ್ವಾಲ್ವ್ ಮಾಡಬೇಕು ಅನ್ನುವ ಬಹಳ ಅತ್ಯಂತ ವಿಶಿಷ್ಟ ರೀತಿಯ ಮೋಟಿವೇಶನಲ್ ವರ್ಡ್ಗಳಿಂದ ನಿಮ್ಮನ್ನು ಪ್ರೇರೇಪಿಸಿದ್ದಾರೆ. ಅತ್ಯಂತ ಸ್ಪಷ್ಟವಾದ ಭಾಷೆಯಲ್ಲಿ ತಮ್ಮ ಅನುಭವಗಳನ್ನು ಹೇಳ್ತಾ ಈ ದೇಶ ಹೇಗೆ ಮುಂದೆ ಬಂದಿದೆ, ಈ ದೇಶ ಹೇಗೆ ಅಭಿವೃದ್ಧಿ ಆಗ್ತಾ ಇದೆ, ಇನ್ನು ಹೇಗೆ ಅಭಿವೃದ್ಧಿ ಆಗಬೇಕು, 5 ಮಂತ್ರಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಅದನ್ನೆಲ್ಲ ಯುವಕರಿಗೆ ಪಾಲಿಸಬೇಕು ಅನ್ನೋದನ್ನ ಹೇಳ್ತಾ 2ನೇ ಪುಟಕ್ಕೆ ಅತ್ಯಂತ ವಿಶಿಷ್ಟವಾದ ಅರ್ಥ ಕೊಟ್ಟಂತ ಶ್ರೀ ಬ್ರಿಗೇಡಿಯರ್ BN ರೈ ಅವರಿಗೆ ನಿಮ್ಮೆಲ್ಲರ ಪರವಾಗಿ, ವಿಶ್ವವಿದ್ಯಾಲಯದ ಪರವಾಗಿ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ತುಂಬಾ ಅರ್ಥಗರ್ಭಿತವಾದ ಒಂದು ಸಂದರ್ಭ ಇದು. ಸಂವಿಧಾನವನ್ನ ಓದ್ತಾರೆ, ಸಂವಿಧಾನವನ್ನ ಅನುಸರಿಸ್ತಾರೆ ಮತ್ತು ಸಂವಿಧಾನವನ್ನ ಬೇರೆ ಬೇರೆ ಸಂದರ್ಭದಲ್ಲಿ ಪರಿಚಯ ಮಾಡಿಕೊಡ್ತಾರೆ. ಯಾವುದೇ ವಿಷಯಗಳನ್ನು ಕೊಡಿ ಅದನ್ನು ನಿರ್ಗಳವಾಗಿ ಮಾತಾಡ್ತಾರೆ. ಈಗಾಗಲೇ ಸ್ನೇಹಿತ ಆಂಕರ್ ಧನಂಜಯ ಕುಂಬ್ಳೆ ಹೇಳಿದ ಹಾಗೆ ಅತ್ಯಂತ ದೊಡ್ಡ ವಾಗ್ಮಿ. ಒಂದರ್ಥದಲ್ಲಿ ಸಂವಿಧಾನ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿರುವ ಕುಲಪತಿಗಳು, ಗೌರವಾನ್ವಿತ ಕುಲಪತಿಗಳು ನಿಜಕ್ಕೂ ಒಂದರ್ಥದಲ್ಲಿ ಪ್ರಾಕ್ಟೀಷನರ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಅದು ಬಡವರು ಮತ್ತು ಹೆಣ್ಣು ಮಕ್ಕಳು, ವಿದ್ಯಾರ್ಥಿಗಳು, ಊರಿನವರು ಬೇರೆ ಬೇರೆ ಸಂದರ್ಭಗಳಲ್ಲಿ ನೀವು ಅದನ್ನ ಎತ್ಕೊಂಡ್ರೆ ಹೆಚ್ಚು ಅವರು ಸಾಮಾಜಿಕವಾಗಿ ಗುರುತಿಸ್ಕೊಳ್ತಾರೆ, ನೋವುಗಳನ್ನು ಅರ್ಥ ಮಾಡಿಕೊಳ್ತಾರೆ, ಅವರಿಗೆ ಅವರ ನೋವುಗಳಿಗೆ ಸ್ಪಂದಿಸ್ತಾರೆ. ಹಾಗಾಗಿ ಸಂವಿಧಾನದ ಈ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ನಮ್ಗೆಲ್ಲರಿಗೂ ಮಾರ್ಗದರ್ಶನ ನೀಡ್ತಾ ಇರುವ ಗೌರವಾನ್ವಿತ ಕುಲಪತಿಗಳಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಸಂವಿಧಾನದ 4ನೇ ಪುಟ ನಮ್ಮ ಮಾನ್ಯ ಕುಲಸಚಿವರು ಒಂದರ್ಥದಲ್ಲಿ ನಮ್ಗೆಲ್ಲರಿಗೂ ಒಂದು ಹೊಸತನವನ್ನ ವಿಶ್ವವಿದ್ಯಾನಿಲಯದಲ್ಲಿ ಹಾಕಿಕೊಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಇವತ್ತು ಕಾರ್ಯಕ್ರಮ ಮಾಡುವಾಗ ಅದರದ್ದು ಎಲ್ಲ ನುವಾನ್ಸಸ್ಗಳನ್ನ, ಎಲ್ಲ ನಟ್ಸ್ ಅಂಡ್ ಬೋಲ್ಟ್ಸ್ಗಳನ್ನ ಪರಿಶೀಲನೆ ಮಾಡಿ ಕಾರ್ಯಕ್ರಮ ಹೀಗೆ ಇರಬೇಕು ಅಂತ ನಮ್ಗೆ ಹೇಳ್ಕೊಡ್ತಾರೆ. ಹಾಗೆಯೇ ನಮ್ಮ ಇಡೀ ವಿಶ್ವವಿದ್ಯಾನಿಲಯ ಹೇಗಿರಬೇಕು, ಯಾಕೆ ವಿದ್ಯಾರ್ಥಿಗಳನ್ನು ನಾವು ಪ್ರೋತ್ಸಾಹ ಕೊಡಬಾರದು, ವಿದ್ಯಾರ್ಥಿಗಳಿಗೆ ಯಾಕೆ ಅವಕಾಶ ಮಾಡಿಕೊಡಬಾರದು ಅಂತ ನಿನ್ನೆಯಿಂದಲೂ ನನಗೆ ತಾಕೀತು ಮಾಡ್ತಾ ಇದ್ದಾರೆ. ಇನ್ನು ಮುಂದಿನ ಕಾರ್ಯಕ್ರಮಗಳಲ್ಲಿ ವೇದಿಕೆಗೆ ವಿದ್ಯಾರ್ಥಿಗಳೇ ಬಂದು ಕಾರ್ಯಕ್ರಮ ನಡೆಸ್ಕೊಳ್ಬೇಕು ಅಂತ ಒಂದು ತಾಕೀತು ಮಾಡಿಬಿಟ್ಟಿದ್ದಾರೆ. ಇಡೀ ದೇಶವನ್ನ ಕಟ್ಟುವಲ್ಲಿ ವಿದ್ಯಾರ್ಥಿಗಳ ಪಾತ್ರವನ್ನ, ಯುವಕರ ಪಾತ್ರವನ್ನ ಯಾವತ್ತೂ ಮೆಚ್ಚುವಂತವ್ರು, ಬಹಳ ಸೂಕ್ಷ್ಮ ಮನಸ್ಸಿನವರು ಮತ್ತು ಕನ್ನಡ ಸಾಹಿತ್ಯವನ್ನ ಇನ್ಫ್ಯಾಕ್ಟ್ ಬಹಳ ಚೆನ್ನಾಗಿ ಓದ್ಕೊಂಡವರು. ಎಷ್ಟೊಂದು ಸಾರಿ ಹೇಳಿದ್ದೀನಿ ನಾನು ಅವರಿಗೆ, ನೀವು ನಮ್ಮ ಕನ್ನಡ ವಿಭಾಗದಲ್ಲಿ ಪ್ರೊಫೆಸರ್ ಆಗಿದ್ರೆ ಚೆನ್ನಾಗಿರೋದು ಸರ್ ಅಂತ. ಸರ್, ನಿಮ್ಮ ಈ ಎಲ್ಲ ಇನಿಷಿಯೇಷನ್ಗೆ ಮತ್ತು ಈ ಕಾರ್ಯಕ್ರಮ ಸಂಯೋಜನೆ ಮಾಡುವ ನಿಮ್ಮ ಲೀಡರ್ಶಿಪ್ಗೆ ನಾನು ಮತ್ತು ನಿಮ್ಮ ಎಲ್ಲ ಈ ಕಮಿಟ್ಮೆಂಟ್ಗಳಿಗೆ ಇಲ್ಲೆಲ್ಲಿ ನಡೆದಿರುವಂತ ಎಲ್ಲ ಸ್ನೇಹಿತರ ಪರವಾಗಿ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಸ್ನೇಹಿತರೆ, ಈ ಕಾರ್ಯಕ್ರಮದಲ್ಲಿ ಬಂದಿರುವ ಎಲ್ಲ ವಿಶೇಷ ಆಹ್ವಾನಿತರಿಗೆ, ಈ ಕಾರ್ಯಕ್ರಮದಲ್ಲಿ ಬಂದು ನಮ್ಮ ವಿಶ್ವವಿದ್ಯಾಲಯದ ಮುಖವಾಣಿಯಾಗಿ ಕೆಲಸ ಮಾಡ್ತಿರುವ ಪತ್ರಕರ್ತ ಸ್ನೇಹಿತರಿಗೆ ಮತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಕಾರ್ಯಕ್ರಮದ ರೂಪುರೇಷೆಗಳನ್ನು ಹೇಳ್ತಾ ನಮ್ಮ ಕಿರಿಯ ಸ್ನೇಹಿತ ಆಂಕರ್ಗೆ, ಈ ಕಾರ್ಯಕ್ರಮದಲ್ಲಿ ನೇರವಾಗಿ ಮತ್ತು ಇಂಡೈರೆಕ್ಟ್ ಆಗಿ ಇನ್ವಾಲ್ವ್ ಆಗಿರುವಂತಹ ಎಲ್ಲ ಸ್ನೇಹಿತರಿಗೆ, ಎಲ್ಲಕ್ಕಿಂತ ಮುಖ್ಯವಾಗಿ ಈ ಕಾರ್ಯಕ್ರಮ ಹೀಗೇ ಇರಬೇಕು, ಇಷ್ಟು ಚಂದ ಆಗಬೇಕು, ವಿತ್ ಸೋ ಮಚ್ ಆಫ್ ಡೆಡಿಕೇಶನ್, ರಾಷ್ಟ್ರೀಯತೆ ಮತ್ತು ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಈ ಕಾರ್ಯಕ್ರಮವನ್ನು ರೂಪಿಸಿದಂತ, ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಂತ ಡಾಕ್ಟರ್ ಕಿಶೋರ್ ಕುಮಾರ್ ಮತ್ತು ತಂಡದವರಿಗೆ ನಾನು ಎಲ್ಲರಿಗೂ ಬಹಳ ಪ್ರೀತಿಯಿಂದ ನಾನು ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ. ಜೈ ಹಿಂದ್. ವಂದನೆಗಳು ಸರ್. ಇದೀಗ ಈ ಸಭಾ ಕಾರ್ಯಕ್ರಮದ ಕೊನೆಯನ್ನ ನಾವು ರಾಷ್ಟ್ರಗೀತೆಯ ಮೂಲಕ ಸಂಪನ್ನಗೊಳಿಸ್ತಾ ಇದ್ದೇವೆ. ಮತ್ತೆ ನಮ್ಮ ಗಾಯಕ ತಂಡದವರು ಬಂದು ರಾಷ್ಟ್ರಗೀತೆಯನ್ನ ನಮ್ಮ ಮುಂದೆ ಪ್ರಸ್ತುತಪಡಿಸ್ತಾರೆ. ಎಲ್ಲರೂ ಎದ್ದು ನಿಂತು ನಮ್ಮ ಗೌರವವನ್ನು ಸೂಚಿಸೋಣ. ಜನಗಣ ಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ, ಪಂಜಾಬ ಸಿಂಧು ಗುಜರಾತ ಮರಾಠ ದ್ರಾವಿಡ ಉತ್ಕಲ ಬಂಗಾ, ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲಧಿ ತರಂಗಾ, ತವ ಶುಭ ನಾಮೆ ಜಾಗೆ ತವ ಶುಭಾಶಿಷ ಮಾಗೆ, ಗಾಹೆ ತವ ಜಯ ಗಾಥಾ, ಜನಗಣ ಮಂಗಳದಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ.